ಮಾಡಿದ್ದಾರೆ. ಅದರಲ್ಲಿ 5ನೇ ಭಾಗ ಸೇರುವಂತ ಕೀರ್ತನೆ 136. ಸೊ ಇದೊಂದು ಕೃತಜ್ಞತಾ ಗೀತೆಯಾಗಿದೆ. ಈ ಕೀರ್ತನೆ ಉದ್ದಕ್ಕೂ ದೇವರ ಶಾಶ್ವತ ಪ್ರೀತಿಯನ್ನು ಸ್ಮರಿಸುವಂತೆ ಮಾಡುತ್ತದೆ. ಈ ಕೀರ್ತನೆ ದೇವರು ಮಾಡಿದ ಉನ್ನತ ಕಾರ್ಯಗಳ ಪಟ್ಟಿಯನ್ನೇ ನಮ್ಮ ಮುಂದೆ ಇಡುತ್ತದೆ. ಸೃಷ್ಟಿ ಕಾರ್ಯ ಮೊದಲುಗೊಂಡು ಈಜಿಪ್ಟಿನ ದಾಸ್ಯತ್ವದಿಂದ ಬಿಡುಗಡೆ, ಆ ಬಿಡುಗಡೆ ನಮ್ಗೆ ತಿಳಿದಿದೆ. ಘನವಾದ ಕಾರ್ಯಗಳ ಮೂಲಕ ಅವರನ್ನ ಬಿಡುಗಡೆಗೊಳಿಸಲಾಗ್ತದೆ. ಸೊ ಆ ನಂತರ 40 ವರ್ಷಗಳ ಮರುಭೂಮಿಯ ಪ್ರಯಾಣ, ಆ ಪ್ರಯಾಣದಲ್ಲಿ ಅವರನ್ನು ಸುರಕ್ಷಿತವಾಗಿ ಮುನ್ನಡೆಸಿ ಯಶಸ್ವಿಯಾಗಿ ವಾಗ್ದತ್ತ ನಾಡಿಗೆ ತಂದು ಅವರನ್ನ ಸೇರಿಸ್ತಾರೆ. ದೇವರು ಮಾಡಿದ ಒಂದೊಂದು ಮಹಾನ್ ಕಾರ್ಯಗಳನ್ನು ಹಾಡಿ ಒಂದೊಂದು ವಾಕ್ಯದ ನಂತರವೂ ಆತನ ಪ್ರೀತಿ ಶಾಶ್ವತ ಎಂದು ಪಲ್ಲವಿಯನ್ನು ಸೇರಿಸಲಾಗಿದೆ. ಬೇರೆ ಈ ಕೀರ್ತನೆಯನ್ನು ನಾವು ಓದುವಾಗ ಅಥವಾ ಹಾಡುವಾಗ ನಾವು ಕಲಿಯುವುದೇನೆಂದ್ರೆ, ಈ ಸುಂದರವಾದ ಕೀರ್ತನೆ ದೇವರ ಪ್ರೀತಿ ಶಾಶ್ವತ ಎಂಬುದನ್ನು ಜ್ಞಾಪಕ ಪಡಿಸ್ತದೆ. ಮತ್ತು ಪ್ರತಿ ಸಾಲಿನೊಂದಿಗೆ ಸೇರಿಸಲಾಗಿರುವ ಪಲ್ಲವಿ, ಅದರ ಪುನರಾವರ್ತನೆ, ದೇವರ ಪ್ರೀತಿ ಬದಲಾಗೋದಿಲ್ಲ, ಅದು ಯುಗ ಯುಗಾಂತರಕ್ಕೂ ಎಂಬ ದೇವರ ಆ ಪ್ರೀತಿಯ ಸ್ವಭಾವವನ್ನ ಒತ್ತಿ ಹೇಳ್ತದೆ. ಪ್ರೈಸ್ ದ ಲಾರ್ಡ್. ಎಂಥದ್ದೇ ಪರಿಸ್ಥಿತಿ ಬರಲಿ, ಯಾವುದೇ ಸಂದರ್ಭದಲ್ಲಾಗಲಿ ದೇವರ ಪ್ರೀತಿ ನಮಗೆ ಭರವಸೆ ಹಾಗೂ ವಾಗ್ದಾನವನ್ನು ನೀಡುತ್ತದೆ. ಯಾವುದೇ ಪರಿಸ್ಥಿತಿ ಬರಲಿ, ಯಾವುದೇ ಸಂಕಷ್ಟಗಳು ಬರಲಿ, ದೇವರ ಪ್ರೀತಿ ಶಾಶ್ವತ, ಎಂದಿಗೂ ಬದಲಾಗುವುದಿಲ್ಲ. ಕೀರ್ತನೆಯ ಆರಂಭದಲ್ಲಿ ದೇವರು ವಿಶ್ವದ ಸೃಷ್ಟಿಕರ್ತ ಎಂಬ ಸತ್ಯವನ್ನ ಒಪ್ಪಿಕೊಳ್ಳುತ್ತದೆ. 4ನೇ ವಚನದಲ್ಲಿ ನಾವು ನೋಡ್ತೀವಲ್ಲ, ಮಹತ್ ಕಾರ್ಯವೆಸಗಬಲ್ಲ ಆ ಏಕೈಕ ದೇವನಿಗೆ ಧನ್ಯವಾದ. ದೇವರು ಸೃಷ್ಟಿ ಮಾಡುವಂತ ಏಕೈಕ ದೇವರು. ಬೇರೆ ಯಾರು ಈ ಲೋಕವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದ ಮಾತ್ರ ಈ ಸೃಷ್ಟಿಗಳನ್ನು ಮಾಡಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಈಗ ಈ ಒಂದು ಮಹಾನ್ ಸತ್ಯವನ್ನ ಈ ಒಂದು ಕೀರ್ತನೆ ಆರಂಭದಲ್ಲಿ ನಮಗೆ ತಿಳಿಸ್ಕೊಡ್ತದೆ. ಇಂತಹ ಶಕ್ತಿಶಾಲಿಯಾದ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ, ನಮ್ಮ ರಕ್ಷಣೆಗೆ ಸದಾ ಇದ್ದಾರೆ ಎಂಬುದನ್ನು ಓದುವಾಗ ಅಥವಾ ಹಾಡುವಾಗ ನಮ್ಮ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸಲು ನಮಗೆ ಧೈರ್ಯವನ್ನ ತುಂಬುತ್ತದೆ. ಪ್ರೈಸ್ ದ ಲಾರ್ಡ್. ಈ ಕೀರ್ತನೆ 136 ನಮಗೆ ಮತ್ತೊಂದು ಪ್ರಮುಖವಾದ ಪಾಠವನ್ನ ಕಲಿಸ್ಕೊಡ್ತದೆ. ಅದೇನೆಂದ್ರೆ, ದೇವರ ಇಂತಹ ಶಾಶ್ವತವಾದ ಅಚಲವಾದ ಪ್ರೀತಿಗೆ ನಮ್ಮ ಪ್ರತಿಕ್ರಿಯೆ ಏನು? ವಾಟ್ ಇಸ್ ಅವರ್ ರೆಸ್ಪಾನ್ಸ್? ನಮ್ಮ ಪ್ರತಿಕ್ರಿಯೆ ದೇವರಿಗೆ ನಾವು ಕೃತಜ್ಞತಾ ಉಳ್ಳವರಾಗಿರ್ಬೇಕು. ದೇವರಿಗೆ ನಾವು ಸದಾ ಕೃತಜ್ಞತಾ ಉಳ್ಳವರಾಗಿರ್ಬೇಕು. ಓಕೆ, ಧನ್ಯವಾದ ಎಂಬ ಪದವನ್ನ ಇಲ್ಲಿ 26 ಬಾರಿ ಬಳಸಲಾಗಿದೆ. 26 ಬಾರಿ ಧನ್ಯವಾದ. ದೇವರು ನಮಗೆ ಮಾಡುವ ಪ್ರತಿಯೊಂದು ಒಳಿತಿಗಾಗಿ ನಾವು ದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ, ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತದೆ. ಪ್ರೈಸ್ ದ ಲಾರ್ಡ್. ಬೇರೆ ಈ 136 10ರಿಂದ 15ನೇ ವಾಕ್ಯಗಳನ್ನ ನಾವು ನೋಡುವಾಗ, 136 ಕೀರ್ತನೆ 10ರಿಂದ 15 ವಾಕ್ಯಗಳನ್ನ ನೋಡುವಾಗ ಇಲ್ಲಿ ನಮಗೆ ತಿಳಿದು ಬರುವುದೇನು? ಇಸ್ರಾಯೇಲರನ್ನ ದೇವರು ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಕೆಂಪು ಸಮುದ್ರವನ್ನ ದಾಟಿಸಿದ ಕಾರ್ಯವನ್ನು ಸ್ಮರಿಸ್ತದೆ. ಈ ಒಂದು ಕಾರ್ಯ ಹೊಸ ಒಡಂಬಡಿಕೆಯಲ್ಲಿ
ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಅರ್ಥದೊಂದಿಗೆ ಹೇಗೆ ಹೊಂದಿಕೊಳ್ತದೆ ಎಂಬುದನ್ನ ಸ್ವಲ್ಪ ಚಿಂತಿಸಿ ನೋಡಿ. ಅಲ್ಲಿ ಕೀರ್ತನೆ 136ರಲ್ಲಿ ತಿಳಿಸಲಾಗಿರುವ ಆ ಗುಲಾಮತನದ ಬಿಡುಗಡೆ ಅದೊಂದು ಶಾರೀರಿಕ ಗುಲಾಮತನದಿಂದ ಆಧ್ಯಾತ್ಮಿಕ ಬಂಧನದ ಕಡೆಗೆ ನಮಗೆ ತಿಳಿಸ್ತದೆ, ಸೂಚಿಸ್ತದೆ. ಸೊ ಈ ಭಾಗ 10-15 ಈಜಿಪ್ಟಿನ ದಾಸ್ಯ ಬಹಳ ಶೋಷಣೆಯಿಂದ, ಭಯದಿಂದ ಹಾಗೂ ಬಲಾತ್ಕಾರದಿಂದ ಕೂಡಿತ್ತು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇನ್ನೂ ಹೆಚ್ಚಿನ ಅರಿವು ಬೇಕಾದ್ರೆ ನಾವು ವಿಮೋಚನ ಕಾಂಡ ಇದೆಯಲ್ಲ, ಅದು ಮೊದಲನೇ ಅಧ್ಯಾಯವನ್ನ ನಾವು ಓದಿದ್ರೆ ಆ ಈಜಿಪ್ಟಿನರು ಅನುಭವಿಸಿದಂತ ಯಾತನೆ, ಆ ಒಂದು ದಾಸ್ಯತನ ಎಷ್ಟು ಕಠೋರವಾಗಿತ್ತು, ಘೋರವಾಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಬಹುದು. ಪ್ರೈಸ್ ದಿ ಲಾರ್ಡ್. ಇಂತಹ ಪರಿಸ್ಥಿತಿಯಲ್ಲಿ ದೇವರು ತಮ್ಮ ಅನುಗ್ರಹದಿಂದ ಅವರನ್ನ ಬಿಡಿಸಿದರು. ಅವರ ಸ್ಥಿತಿಯನ್ನ ನೋಡಿ ಕನಿಕರ ಪಟ್ಟು ಒಂದು ಅನುಗ್ರಹದ ಮೂಲಕ ಅವರನ್ನ ಆ ಒಂದು ದಾಸ್ಯತ್ವದಿಂದ ಬಿಡುಗಡೆ ಮಾಡ್ತಾರೆ. ಇದೇ ಹೊಸ ಒಡಂಬಡಿಕೆಯಲ್ಲಿ ಈ ಪರಿಕಲ್ಪನೆ ಇನ್ನೂ ಆಳವಾಗ್ತಾ ಹೋಗ್ತದೆ. ಇದರಲ್ಲಿ ಪಾಪ, ಮರಣ ಮತ್ತು ಸೈತಾನ, ಸೊ ಇವುಗಳೇ ನೂತನ ಈಜಿಪ್ಟ್. ನಾವು ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 6. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 6. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೋ, ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗದಂತೆಯೋ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಪ್ರೈಸ್ ದಿ ಲಾರ್ಡ್. ಇದು ಇನ್ನೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಹಿಬ್ರಿಯರಿಗೆ ಬರೆದ ಪತ್ರ, ಹಿಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸು ಅವರಂತೆಯೇ ರಕ್ತ ಮಾಂಸಧಾರಿ ಆದರು. ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವನದುದ್ದಕ್ಕೂ ದಾಸ್ಯದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೂತನ ಈಜಿಪ್ಟ್ ಯಾವುದು? ಪಾಪದ ದಾಸ್ಯ, ಅದರಿಂದ ಪರಿಣಾಮ ಬೀರುವಂತ ಮರಣ, ಇದನ್ನೆಲ್ಲ ತರುವಂತ ಸೈತಾನ, ಇವುಗಳೇ ನಮಗೆ ನೂತನ ಈಜಿಪ್ಟಿನ ದಾಸ್ಯ. ಯೇಸು ಸ್ವಾಮಿ ಘೋಷಿಸಿದ್ದೇನೆಂದ್ರೆ, ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 34ನೇ ವಚನ. ಅಲ್ಲಿ ಯೇಸು ಸ್ವಾಮಿ ಏನ್ ಘೋಷಣೆ ಮಾಡ್ತಾರೆ? ಯೋಹಾನ 8:34. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿ, ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ. ದಾಸನಾದವನು ಶಾಶ್ವತವಾಗಿ ಮನೆಯಲ್ಲಿ ಇರುವಂತಿಲ್ಲ, ಶಾಶ್ವತವಾಗಿ ಇರುವವನು ಪುತ್ರನೇ. 36ನೇದು ಓದಿ. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಪ್ರೈಸ್ ದಿ ಲಾರ್ಡ್. ನೋಡಿ, 34ನೇ ವಚನ ಹೇಳ್ತದೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕೇಳಿ. ಯೇಸುಸ್ವಾಮಿಯ ಘೋಷಣೆ ಅದು. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ. ಹಾಗೆ 36ನೇ ವಚನ ಹೇಳ್ತದೆ, ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಈ ದಾಸ್ಯದಿಂದ ನಮ್ಮನ್ನು ಬಿಡಿಸಲು ಪುತ್ರನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಈಜಿಪ್ಟಿನಲ್ಲಿ ಇಸ್ರಾಯೇಲರು ತಮ್ಮನ್ನು ತಾವೇ ಬಿಡಿಸಿಕೊಳ್ಳಲು ಹೇಗೆ ಸಾಧ್ಯವಿರಲಿಲ್ಲವೋ
ಅದೇ ರೀತಿ ಈ ಆಧ್ಯಾತ್ಮಿಕ ಬಿಡುಗಡೆಯು ಸಹ ನಮಗೆ ದೇವರ ಕಾರ್ಯವೇ ಆಗಿತ್ತು. ದೇವರೇ ಬರಬೇಕಾಗಿತ್ತು, ಮಾನವನ ಸಾಧನೆ ಅಲ್ವೇ ಅಲ್ಲ. ಪ್ರೈಸ್ ದ ಲಾರ್ಡ್. ಇದೇ ಕೀರ್ತನೆ 136 ಪಾಸ್ಕ ರಾತ್ರಿಯನ್ನು ಕೆಂಪು ಸಮುದ್ರ ದಾಟುವುದನ್ನು ಸ್ಮರಿಸುತ್ತದೆ. ಒಂದರಲ್ಲಿ ಮನೆ ಒಳಗಿನ ಅಂದ್ರೆ ಪಾಸ್ಕ ರಾತ್ರಿಯಲ್ಲಿ ಏನಾಯ್ತು, ಮನೆ ಬಾಗಿಲಿನ ಮೇಲೆ ಹಚ್ಚಲಾಗಿದ್ದ ರಕ್ತದಿಂದ ರಕ್ಷಣೆ ದೊರಕುತ್ತದೆ. ಇನ್ನೊಂದು, ಕೆಂಪು ಸಮುದ್ರ ದಾಟುವ ಮೂಲಕ ಈಜಿಪ್ಟಿನವರೊಂದಿಗಿದ್ದ ಎಲ್ಲಾ ಸಂಬಂಧಗಳು ಸಂಪೂರ್ಣವಾಗಿ ಮುಗಿದೋಗ್ತದೆ. ಕೆಂಪು ಸಮುದ್ರ ದಾಟಿದ ಮೇಲೆ ಇಸ್ರಾಯೇಲರಿಗೂ ಈಜಿಪ್ಟಿನರಿಗೂ ಯಾವುದೇ ಸಂಬಂಧ ಇರೋದಿಲ್ಲ, ಅಲ್ಲಿಗೆ ಮುಗಿದೋಯ್ತು ಅವರ ದಾಸ್ಯ. ಪ್ರೈಸ್ ದ ಲಾರ್ಡ್. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರೇ ನಿಜವಾದ ಪಾಸ್ಕ ಕುರಿಮರಿ. ಯೇಸು ಕ್ರಿಸ್ತರೇ ನಿಜವಾದ ಪಾಸ್ಕ ಕುರಿಮರಿ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. 1 ಕೊರಿಂಥ 5:7. ಇದು ಹೇಳ್ತದೆ ಇಲ್ಲಿ, ನೀವು ಉಳಿಯಿಲ್ಲದ ಕಣಕವಾಗಿದ್ದೀರಿ, ಅಪ್ಪಟ ರೊಟ್ಟಿಯಾಗುವಂತ ಹುಳಿಯನ್ನು ತೆಗೆದು ಹಾಕಿರಿ. ಅಪ್ಪಟ ರೊಟ್ಟಿಯಾಗುವಂತೆ ಹುಳಿಯನ್ನು ತೆಗೆದು ಹಾಕಿರಿ. ಏಕೆಂದರೆ ಪಾಸ್ಕ ಯಜ್ಞದ ಕುರಿಮರಿಯಾದ ಕ್ರಿಸ್ತ ಯೇಸು ಬಲಿಯಾಗಿದ್ದಾರೆ. ಪಾಸ್ಕ ಕುರಿಮರಿಯಾದ ಕ್ರಿಸ್ತ ಯೇಸು ಬಲಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಮಾತ್ರ ನಿಜವಾದ ಪಾಸ್ಕ ಕುರಿಮರಿ. ಆ ಕುರಿಮರಿಯ ಬಲಿಯ ಮೂಲಕ ನಮಗೆ ಬಿಡುಗಡೆ. ಪಾಸ್ಕ ಯಜ್ಞದ ಕುರಿಮರಿಯಾದ ಯೇಸು ಬಲಿಯಾಗಿದ್ದಾರೆ. ಅವರ ರಕ್ತ ಮನುಕುಲವನ್ನು ಮರಣದ ಹಾಗೂ ತೀರ್ಪಿನಿಂದ ಪಾರು ಮಾಡುತ್ತದೆ. ದೀಕ್ಷಾ ಸ್ನಾನ ಕೆಂಪು ಕಡಲನ್ನು ಪ್ರತಿಬಿಂಬಿಸುತ್ತದೆ. ದೀಕ್ಷಾ ಸ್ನಾನ ಗುಲಾಮತನದಿಂದ ಹೊಸ ಬದುಕಿಗೆ ಇರುವಂತಹ ಮಾರ್ಗವಾಗಿದೆ. ಸೊ ಇದನ್ನು ಕೂಡ 1 ಕೊರಿಂಥ 10:1. ಪ್ರಿಯ ಸಹೋದರರೇ, ನಮ್ಮ ಪೂರ್ವಜರಿಗೆ ಸಂಭವಿಸಿದವುಗಳತ್ತ ನಿಮ್ಮ ಗಮನವನ್ನು ಸೆಳೆಯಬೇಕೆಂದಿದ್ದೇನೆ. ಅವರೆಲ್ಲರೂ ಮೋಡದ ನೆರಳಿನಲ್ಲೇ ನಡೆದರು, ಎಲ್ಲರೂ ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದರು. ಹೀಗೆ ಅವರು ಮೋಡದಲ್ಲಿಯೂ ಸಮುದ್ರದಲ್ಲಿಯೂ ಸ್ನಾನ ದೀಕ್ಷೆಯನ್ನು ಪಡೆದು ಮೋಸೆಗೆ ಶಿಷ್ಯರಾದರು. ಇಲ್ಲಿ ನಾವು ಸ್ನಾನ ದೀಕ್ಷೆಯನ್ನ ಪಡೆದು ಏನಾಗ್ತೀವಿ? ದೇವರ ಮಕ್ಕಳಾಗ್ತೀವಿ. ಪ್ರೈಸ್ ದ ಲಾರ್ಡ್. ಅದೇ ರೋಮನರಿಗೆ ಬರೆದ ಪತ್ರ 6 ವಚನ 3. 1 ಕೊರಿಂಥ ಎಷ್ಟಲ್ಲಿದೆ ಬ್ರದರ್? 1 ಕೊರಿಂಥ 10:1-2. ಕ್ರಿಸ್ತ ಯೇಸುವಿನಾಗಿರಲು ದೀಕ್ಷಾ ಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ಥಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಈಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ್ದು ಅವ್ರಿಗೆ ಇಷ್ಟ ಬಂದ ಹಾಗೆ ಸುತ್ತಾಡ್ಕೊಂಡು ಗೊತ್ತು ಗುರಿ ಇಲ್ಲದೆ ಹರಿದಾಡ್ಕೊಂಡು ಇರಲು ಎಂದಲ್ಲ, ಬದಲಾಗಿ ಸರ್ವೇಶ್ವರ ದೇವರಿಗೆ ಸೇರಿದವರಾಗಿ ಅವರನ್ನು ಮಾತ್ರ ಇನ್ನು ಮುಂದೆ ಅವರು ಆರಾಧಿಸ್ಬೇಕು. ದೇವರು ಹೇಳ್ತಾರೆ, ಪಿತೃದೇವರು, ನಾನು ನಿಮಗೆ ತಂದೆ ಆಗಿರ್ತೇನೆ, ನೀವು ನನಗೆ ಮಕ್ಕಳಾಗಿದ್ದೀರಿ. ಸೊ ಆ ಒಂದು ಉದ್ದೇಶಕ್ಕಾಗಿ ಅವರನ್ನ ಅಲ್ಲಿಂದ ಬಿಡುಗಡೆ ಮಾಡಲಾಯಿತು. ಇದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನೂತನ ಜೀವನದ ದೇವರೊಂದಿಗೆ ಸುವೈಕ್ಯತೆಯನ್ನ ಪಡೆಯಲು ನಮ್ಮನ್ನ ಬಿಡುಗಡೆ ಮಾಡಲಾಗಿದೆ. ದೇವರೊಂದಿಗೆ ಸುವೈಕ್ಯತೆಯನ್ನ ಪಡೆಯಲು, ನಾವು ಕೂಡ ಇಷ್ಟ ಬಂದ ಹಾಗೆ ಬದುಕಲು ಅಲ್ಲ. ಗಲಾತ್ಯ 5:13. ಸಹೋದರರೇ, ನೀವು ಮುಕ್ತ ಸ್ವತಂತ್ರ ಜೀವನವನ್ನು ನಡೆಸಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ.
ಆದರೆ ಆ ಸ್ವತಂತ್ರವನ್ನು ದೈಹಿಕ ಬಯಕೆಗಳಿಗೆ ಸಾಧನವಾಗಿ ಮಾಡಿಕೊಳ್ಳಬೇಡಿ. ಬದಲಾಗಿ ನೀವು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಸೇವೆ ಮಾಡಿರಿ. ಪ್ರೈಸ್ ದ ಲಾರ್ಡ್. ಈ ಒಂದು ಉದ್ದೇಶಕ್ಕಾಗಿ ನಮ್ಮನ್ನ ದೀಕ್ಷಾ ಸ್ನಾನದ ಮೂಲಕ ನೂತನ ಜೀವನಕ್ಕೆ ಕರೆತರಲಾಗಿದೆ. ಪ್ರೈಸ್ ದ ಲಾರ್ಡ್. ಸೊ ವಿಶ್ವಾಸಿಗಳು ದೇವರ ಮಕ್ಕಳಾಗಲಿ ಎಂದು ಅವರನ್ನು ಬಿಡುಗಡೆಗೊಳಿಸಲಾಗಿದೆ. ನಾವೆಲ್ಲ ದೇವರ ಮಕ್ಕಳಾಗಿ ಜೀವಿಸಬೇಕು. ದೇವರ ಮಕ್ಕಳಾಗಿ ಜೀವಿಸಬೇಕು. ರೋಮನ್ನರಿಗೆ ಬರೆದ ಪತ್ರ 8:15. ರೋಮ 8:15. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತಿಯನ್ನಾಗಿಯೂ ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕರೆಯುತ್ತೇವೆ. ಎಸ್, ನಾವು ದೇವರ ಮಕ್ಕಳಾಗಿ ಜೀವಿಸಲು ನಮಗೆ ಯಾರನ್ನ ಕೊಡಲಾಗಿದೆ? ಪವಿತ್ರಾತ್ಮರನ್ನೇ ಕೊಡಲಾಗಿದೆ. ಧೈರ್ಯದ ಆತ್ಮರನ್ನು ನಮಗೆ ನೀಡಲಾಗಿದೆ. ಸೊ ಇಲ್ಲಿ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಂಬಂಧಗಳನ್ನ ಪುನಃಸ್ಥಾಪನೆ ಮಾಡೋದು. ಕಡಿದು ಹೋಗಿದ್ದ ದೇವರೊಂದಿಗಿನ ನಮ್ಮ ಸಂಬಂಧವನ್ನ ಪುನಃಸ್ಥಾಪನೆ ಮಾಡಲಾಗಿದೆ. ಇದೇ ನಿಜವಾದ ಸ್ವಾತಂತ್ರ್ಯ. ಈಗ ನಾವೆಲ್ಲರೂ ದೇವರ ಮಕ್ಕಳು. ಸೊ ಈ ಕೀರ್ತನೆಯ ಮುಕ್ತಾಯಕ್ಕೆ ನಾನು ಹೇಳೋದೇನಂದ್ರೆ, ಈ ಕೀರ್ತನೆ 136 ಇದರ ಬಿಡುಗಡೆ ಐತಿಹಾಸಿಕ ಬಿಡುಗಡೆ. ಆದರೆ ಹೊಸ ಒಡಂಬಡಿಕೆಯ ಬಿಡುಗಡೆ ನಮಗೆ ಕ್ರಿಸ್ತನ ಮೂಲಕ ಆಧ್ಯಾತ್ಮಿಕ ಬಿಡುಗಡೆಯಾಗಿದೆ. ಆಗ ಫೆರೋ ರಾಜನಿಂದ ಬಿಡುಗಡೆ, ಈಗ ಪಾಪ, ಮರಣ ಮತ್ತು ಭಯದಿಂದ ಬಿಡುಗಡೆ. ಈ ಕಾರ್ಯಕ್ಕಾಗಿ ನಾವು ತ್ರೈಕ ದೇವರಿಗೆ ನಿತ್ಯವೂ ವಂದಿಸಿ ಆರಾಧಿಸಿ ಮಹಿಮೆಯನ್ನ ಸಲ್ಲಿಸಿ ಅವರನ್ನು ಸ್ತುತಿಸಿ ಆರಾಧಿಸಬೇಕು. ನೂತನ ಜೀವನವನ್ನು ನಮಗೆ ನೀಡಿದ್ದಾರೆ. ಇದಕ್ಕಿಂತ ನಮಗೆ ಇನ್ನೇನು ಬೇಕು ಪ್ರಿಯರು? ಅದರಿಂದ ಈ ಕೀರ್ತನೆಯನ್ನ ಹಾಗಾಗಿ ಓದುತ್ತಾ ಈ ಒಂದು ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಇರಿಸಿಕೊಳ್ಳೋಣ ಅಂತ ಹೇಳ್ತೀನಿ. ಪ್ರೈಸ್ ದ ಲಾರ್ಡ್. 137 ಕೀರ್ತನೆ 137. ಇಸ್ರಾಯೇಲರು ಬ್ಯಾಬಿಲೋನಿಗೆ ಗಡೀಪಾರ ಆದಾಗ ಅಲ್ಲಿನ ಗುಲಾಮತನದ ಜೀವನದಲ್ಲಿ ತಮ್ಮ ತಾಯಿನಾಡನ್ನು ಸ್ಮರಿಸುತ್ತಾ ತಮ್ಮ ಕಹಿಯಾದ ಅನುಭವದ ನಡುವೆಯೂ ತಾಯಿನಾಡಿಗಾಗಿ ಹಂಬಲಿಸುವ ಒಂದು ಕಠಿಣವಾದ ಅಭಿವ್ಯಕ್ತಿಯನ್ನ ಈ ಕೀರ್ತನೆ ನಮಗೆ ಹೊರಹಾಕ್ತದೆ. ಪ್ರೈಸ್ ದ ಲಾರ್ಡ್. ತಮ್ಮ ಈಗಿನ ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ಆರಾಧನೆ ಮಾಡಲು ಪಡುವ ಪರಿಶ್ರಮವನ್ನು ಅದು ಹೊರಹೊಮ್ಮಿಸುತ್ತದೆ. ತಮ್ಮನ್ನು ಬಂಧಿಸಿದವರ ಮೇಲೂ ತಮ್ಮ ಬಂಧನಕ್ಕಾಗಿ ಖುಷಿಪಟ್ಟವರ ಮೇಲೂ, ಅಂದ್ರೆ ಎದೋಮ್ಯರು ಖುಷಿಪಟ್ಟವರ ಮೇಲೂ ಇರುವಂತಹ ಹಸಿ ಕೋಪವನ್ನ ಈ ಕೀರ್ತನೆ ತೋರ್ಪಡಿಸ್ತದೆ. ಈ ಘಟನೆ ನಡೆದದ್ದು ಕ್ರಿಸ್ತಪೂರ್ವ 586 ಇತಿಹಾಸದಲ್ಲಿ. 2ನೇ ನೆಬೂಕದ್ನೆಚ್ಚರ್ ಜೆರುಸಲೇಮಿನ ಮೇಲೆ ದಾಳಿ ಮಾಡಿ ಯುದ್ಧದಲ್ಲಿ ಎಲ್ಲರನ್ನೂ ನಾಶ ಮಾಡ್ತಾನೆ. ಮೊದಲು ದೇವಾಲಯವನ್ನ ನಾಶ ಮಾಡ್ತಾನೆ, ಆಮೇಲೆ ಎಲ್ಲ ಯುದ್ಧ ವೀರರನ್ನ ನಾಶ ಮಾಡ್ತಾನೆ. ನಂತರ ಉಳಿದವರನ್ನು ಸೆರೆ ಬಂಧಿಸಿ ಅವರನ್ನ ನಡೆಸ್ಕೊಂಡು ಹೋಗ್ತಾರೆ. 700 ಮೈಲಿಗಳನ್ನ ನಡೆಸ್ಕೊಂಡು ಹೋಗಿರ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, 700 ಮೈಲಿ ಚೈನಲ್ಲಿ ಬಂಧಿಸಿ ಅವರನ್ನ ನಡೆಸ್ಕೊಂಡು ಹೋಗ್ತಾನೆ. ಇದು ನಮಗೆ ಡಿಟೇಲ್ ಬೇಕಾದ್ರೆ 2 ಅರಸ 25ನೇ ಅಧ್ಯಾಯವನ್ನ ಓದಿದ್ರೆ ನಮ್ಗೆ ಅಲ್ಲಿ ಅರ್ಥ ಆಗ್ತದೆ. ಇಂತಹ ಹೀನಾಯ ಸ್ಥಿತಿಯಲ್ಲೂ ಬ್ಯಾಬಿಲೋನಿಯರು ಯಹೂದ್ಯರನ್ನು ಹಾಡಲು ಒತ್ತಾಯಿಸ್ತಾರೆ. ಇದು ಅವ್ರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಭಾಸವಾಗ್ತದೆ. ಇದು ಎಂತಹ ಚಿತ್ರಣವನ್ನ ನಮ್ಮ ಮುಂದೆ ಇಡುತ್ತದೆ ಅಂದ್ರೆ, 700 ಮೈಲಿಗಳು ನಿರಂತರ ಪ್ರಯಾಣ ಮಾಡಿ ನಡೆದು ಬಂದಿದ್ದಾರೆ. ಬ್ಯಾಬಿಲೋನಿನ ನದಿಗಳ ಬಳಿ ಬೀಡು ಬಿಟ್ಟಿದ್ದಾರೆ. ಅವರ ದಣಿವು ಇನ್ನೂ ಆರಿಲ್ಲ. ತಮ್ಮವರನ್ನು, ತಮ್ಮ ನಾಡನ್ನು ಕಳೆದುಕೊಂಡ ದುಃಖ ಇನ್ನೂ ಉಪಶಮನವಾಗಿಲ್ಲ. ತಮ್ಮ ತಾಯಿನಾಡಿನಿಂದ ಬೇರ್ಪಟ್ಟು ನೀರಿನಿಂದ ಹೊರ ತೆಗೆದ ಮೀನಿನಂತೆ ಅವರ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲೂ ಹಾಡಬೇಕಾಗಿದೆ ಅಂದ್ರೆ ಯಾರಿಗೆ ತಾನೇ ಸಾಧ್ಯ? ಪ್ರೈಸ್ ದ ಲಾರ್ಡ್.
ಇಂಥ ಒಂದು ಪರಿಸ್ಥಿತಿಯನ್ನು ದೇವರಿಂದ ಬೇರ್ಪಟ್ಟ ಆತ್ಮಗಳು ಪರಿತಪಿಸುವ ಸ್ಥಿತಿಗೆ ಹೋಲಿಸಬಹುದು. ಇಂತಹ ಸ್ಥಿತಿ ಇನ್ನು ಯಾವಾಗ ಬರ್ತದೆ ಅಂದ್ರೆ, ಯಾವೆಲ್ಲ ಆತ್ಮಗಳು ದೇವರಿಂದ ದೂರವಾಗಿ ದೇವರಿಂದ ಬೇರ್ಪಟ್ಟು ಅಂತಿಮ ತೀರ್ಪಿನಲ್ಲಿ ನಾವ್ ಹೇಳ್ತೀವಲ್ಲ, ಶಾಶ್ವತ ನಿತ್ಯ ಬೆಂಕಿಗೆ ಗುರಿ ಆಗ್ತಾರೋ ಅಂತವರ ಸ್ಥಿತಿ ಇದೇ ರೀತಿ ಇರ್ತದೆ. ಇಂಥ ಪರಿಸ್ಥಿತಿನ ಒಮ್ಮೆ ನೆನೆಸ್ಕೊಂಡ್ರೆ ಸಾಕು, ನಮ್ಗೆ ಯಾರಿಗೂ ಯಾವುದೇ ಕಾರಣಕ್ಕೂ ದೇವರ ಪ್ರಸನ್ನತೆಯನ್ನ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಈ ಅರಿವು ಇದರಿಂದ ನಮ್ಗೆ ಮುಟ್ತದೆ. ಪ್ರೈಸ್ ದ ಲಾರ್ಡ್. ಈ ಕೀರ್ತನೆ 137 ಇತ್ತೀಚಿನ ಕಾಲದಲ್ಲಿ ಕ್ರೈಸ್ತರ ಮೇಲೆ ನಡೆಯುತ್ತಿರುವ ಹಿಂಸಾಚಾರವನ್ನು ಅನುಭವಿಸುವ ಜನರಿಗೆ ಏನು ಸಂದೇಶ ನೀಡಬಹುದು? ಈ ನಾವು ವಿಶ್ವದಲ್ಲಿ ನೋಡ್ತಾ ಇದ್ದೀವಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅಂದ್ರೆ ಅರೇಬಿಯನ್ ದೇಶಗಳಲ್ಲಿ, ಆಫ್ರಿಕಾ ದೇಶದಲ್ಲಿ ಮತ್ತು ಭಾರತ ದೇಶದಲ್ಲಿ ಕ್ರೈಸ್ತರು ಯಾವ ರೀತಿ ಹಿಂಸೆಗೆ ಒಳಗಾಗ್ತಿದ್ದಾರೆ. ಚರ್ಚ್ಗಳು ಧ್ವಂಸವಾಗ್ತಾ ಇವೆ, ಜನರು ರಾತ್ರೋರಾತ್ರಿ ಸ್ಥಳಾಂತರಗೊಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ಕಂದಮಾಲ್ ಮತ್ತು ಮಣಿಪುರದ ಹಿಂಸಾಚಾರಕ್ಕೆ ಒಳಗಾದ ಕ್ರೈಸ್ತರು ಎಷ್ಟೋ ದಿನಗಳನ್ನು ಕಾಡಿನಲ್ಲಿ ಅಡಗಿಕೊಂಡು ದಿನವನ್ನ ದೂಡಬೇಕಾಗಿತ್ತು. ಅದೇ ರೀತಿ ತಮ್ಮ ಧಾರ್ಮಿಕ ಹಾಗೂ ವಿಶ್ವಾಸದ ಆಚರಣೆಗಳನ್ನು ರಹಸ್ಯವಾಗಿ ಆಚರಿಸಬೇಕಾಯಿತು. ಅಂದಿನ ಇಸ್ರಾಯೇಲರಂತೆ ಇಂದಿನ ಕ್ರೈಸ್ತರು ಕೂಡ ದೈಹಿಕವಾಗಿ ಒಂದು ದೇಶದಲ್ಲಿ ಇದ್ದರೂ ಆಧ್ಯಾತ್ಮಿಕವಾಗಿ ವಿದೇಶಿಗರಂತೆ ಬದುಕ್ತಿದ್ದಾರೆ. ಇದು ವಾಸ್ತವ. ಕೀರ್ತನೆ 137 ಹೇಳೋದೇನೆಂದ್ರೆ, ಇಂತಹ ಸ್ಥಿತಿಯಲ್ಲಿ ದುಃಖ ಪಡುವುದು ತಪ್ಪಲ್ಲ. ದೇವರು ಅದನ್ನ ಅರಿತಿದ್ದಾರೆ, ದೇವರಿಗೆ ಇದೆಲ್ಲ ಗೊತ್ತಿದೆ, ದೇವರೇ ಇದನ್ನ ನಡಿಲಿಕ್ಕೆ ಬಿಟ್ಟಿದ್ದಾರೆ. ಹಿಂದೂ ಹಿಂಸಾಚಾರಕ್ಕೆ ಒಳಗಾದ ಕ್ರೈಸ್ತರಲ್ಲಿ ಸಾರ್ವಜನಿಕ ಆರಾಧನೆ ಅಪಾಯಕಾರಿಯಾಗಿ ಕಾಣ್ತಾ ಇದೆ. ಜನರು ಸಹಿಸೋದಿಲ್ಲ. ಪ್ರಾರ್ಥಿಸುವುದು, ಒಟ್ಟಾಗಿ ಸೇರುವುದು, ಇದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಶಿಲುಬೆನ ಧರಿಸಿಕೊಳ್ಳೋದು ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದು ಅಪಾಯದ ಸಂಕೇತ. ನಂಬಿಕೆ ಹೃದಯದಲ್ಲೇ ಉಳಿಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಕೀರ್ತನೆ ನಮಗೆ ಹೇಳೋದೇನೆಂದ್ರೆ, ಮೌನವಾದ ಆರಾಧನೆಯನ್ನು ಕೂಡ ದೇವರು ಸ್ವೀಕರಿಸುತ್ತಾರೆ. ನಮ್ಮ ಹೃದಯದಲ್ಲಿರುವ ಮೌನ ಆರಾಧನೆ ಕೂಡ ದೇವರು ಸ್ವೀಕರಿಸ್ತಾ ಇದ್ದಾರೆ. ಎಷ್ಟೋ ದೇಶಗಳಲ್ಲಿ, ಈ ದಕ್ಷಿಣ ಅಮೆರಿಕದ ಅನೇಕ ರಾಷ್ಟ್ರಗಳಲ್ಲಿ, ಈ ನಿಕಾರಾಗುವಾ ಮತ್ತೆ ಎಲ್ ಸಾಲ್ವಡೋರ್ ಅಂತ ದೇಶಗಳಲ್ಲಿ ನಾವು ಪಬ್ಲಿಕ್ ಆಗಿ ದೇವರನ್ನ ಆರಾಧಿಸಿ ಹೋಗಿಲ್ಲ. ಅವರೆಲ್ಲರೂ ಬಚ್ಚಿಟ್ಕೊಂಡೇ, ಅಲ್ಲಿಂದ ಬಂದ ಗುರುಗಳು ಹೇಳ್ತಾ ಇದ್ರು, ಅಲ್ಲಿ ಸೆಮಿನರಿಗಳು ಹೇಗೆ ಅಂತ ಹೇಳಿದ್ರೆ ಬರೀ ಫೋನ್ ಕಾಂಟ್ಯಾಕ್ಟ್ ಮೂಲಕ ಅವ್ರಿಗೆ ಟ್ರೈನಿಂಗು ಪಾಠ ಎಲ್ಲ ಫೋನ್ ಕಾಂಟ್ಯಾಕ್ಟ್ ಗಳ ಮೂಲಕ, ಒಟ್ಟಾಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಪರ್ಸನಲ್ ಆಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪರಿಸ್ಥಿತಿ. ಇವನ್ ಚೈನಾದಲ್ಲಿ ಕೂಡ ರಿಲಿಜನ್ ನಿಮ್ಮ ಮನೆ ಒಳಗಡೆ, ಅದನ್ನ ಹೊರಗಡೆ ತರಬಾರದು. ಇಂಥ ಪರಿಸ್ಥಿತಿ ಇಲ್ಲಿ ಜನ ತಮ್ಮ ವಿಶ್ವಾಸವನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಮತ್ತೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂದು ಕ್ರೈಸ್ತರ ನಂಬಿಕೆಯನ್ನ ಹಾಸ್ಯ ಮಾಡಲಾಗ್ತಾ ಇದೆ ಮತ್ತು ನಮ್ಮ ವಿಶ್ವಾಸವನ್ನ ತ್ಯಜಿಸಲು ಒತ್ತಡಗಳನ್ನ ಹೇರಲಾಗ್ತಾ ಇದೆ. ಒರಿಸ್ಸಾದ ಒಂದು ಘಟನೆ ನಿಮ್ಗೆ ನೆನಪಿರ್ಬೋದು. ಒಬ್ಬ ಪಾಸ್ಟರ್ನ ಹಿಡ್ಕೊಂಡು ಅವ್ರಿಗೆ ಒಡೆದು ಬಡ್ದು ಅವ್ರಿಗೆ ಫೋರ್ಸ್ಫುಲ್ ಆಗಿ ಸಗಣಿಯನ್ನ ಬಾಯಿಗೆ ಹಾಕಿ ತಿನ್ಸಿದ. ನಾವು ಇಂಥ ಪರಿಸ್ಥಿತಿ, ನಾವು ಆ ದೇವರನ್ನ ಯಾಕೆ ನಂಬುತ್ತೀರಿ? ಅವ್ರು ಹೇಳೋದು, ನೀವು ಈ ದೇವರನ್ನ ಯಾಕೆ ನೀವು ನಂಬುತ್ತೀರಿ? ಒಬ್ಬ ಕ್ರಿಸ್ಮಸ್ ಟೈಮಲ್ಲಿ ಒಬ್ಬ ಸಾಧು, ಒಬ್ಬ ಹಿಂದೂ ಮುಖಂಡ ನಿಮ್ಗೆ ಕೇಳಿರ್ಬೋದು ಯೂಟ್ಯೂಬ್ಗಳಲ್ಲಿ, ಅವನು ಜೋರಾಗಿ ಕಿರ್ಚ್ತಾನೆ, ಪ್ರಶ್ನೆ ಆಗ್ತಾ ಇದ್ದಾನೆ, ನಿಮ್ಮ ದೇವರು ಹೇಗೆ ಹುಟ್ಟದ? ಯೇಸು ಸ್ವಾಮಿ ಹೇಗೆ ಹುಟ್ಟಿದ್ರು? ಮಾನವ ಸಂಪರ್ಕ ಇಲ್ಲದೆ ಹುಟ್ಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆಗಳನ್ನ ಹಾಕ್ತಾರೆ. ಇದು ಎಲ್ಲರೂ ಸುಮಾರು ಕಡೆ ಇದು ಅಪಹಾಸ್ಯದಿಂದ ನಡೀತಾ ಇದೆ.
ಸೊ ಈ ಎಲ್ಲ ಬ್ಯಾಬಿಲೋನಿನ ವರ್ತನೆಯಾಗಿದೆ, ಬ್ಯಾಬಿಲೋನಿಯರ ವರ್ತನೆ ಅಂತ ಇದೆ. ಆದ್ರಿಂದ ಪ್ರಿಯರೇ, ಸಂತೋಷದ ಸಮೂಹದ ಭಕ್ತಿಯ ಆರಾಧನೆ ಇಂದು ಕಠಿಣವಾಗ್ತಾ ಇದೆ. ಸೊ ಅಲ್ಲಿ ಇಸ್ರಾಯೇಲರು ಆಡಲು ಸಾಧ್ಯವಾಗಲಿಲ್ಲ. ಇಂದು ಕೂಡ ಅನೇಕ ಕ್ರೈಸ್ತರಿಗೆ ತಮ್ಮ ಆರಾಧನೆಯನ್ನ, ತಮ್ಮ ಪ್ರಾರ್ಥನೆಯನ್ನ ಒಟ್ಟಾಗಿ ಸೇರಿ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಕೀರ್ತನೆ ಕೊನೆಯ ಭಾಗದಲ್ಲಿ ಕಠಿಣ ಮಾತುಗಳು ಬರ್ತವೆ. ಯಾವ್ದಂತ ಹೇಳಿದ್ರೆ ವಚನ 8 ಮತ್ತು 9. ವಚನ 8, 9 ಕಠಿಣ ಮಾತುಗಳು. ಬ್ಯಾಬಿಲೋನ್ ನಗರವೇ ಕೇಳು, ಅಳಿವು ಕಾದಿದೆ ನಿನಗೆ. ಭಲೆ, ನೀ ನಮಗೆ ಮಾಡಿದ್ದಕ್ಕೆ ಮುಯಿ ತೀರಿಸುವಾಗ ನಿನ್ನ ಮಕ್ಕಳನ್ನೆತ್ತಿ ಬಂಡೆಗೆ ಮಕ್ಕಳನ್ನೆತ್ತಿ ಬಂಡೆಗೆ ಅಪ್ಪಳಿಸು. ಇದು ನಿಜವಾಗ್ಲೂ ಕಠಿಣವಾದ ಮಾತುಗಳೇ. ಇವು ಹಿಂಸೆಯನ್ನ ಪ್ರೋತ್ಸಾಹಿಸಿದೆ. ನಮ್ಗೆ ತೋರ್ಬೋದು ಎಂತ ಹಿಂಸೆ ಇದು ಅಂತ. ಮಕ್ಕಳನ್ನ ತೆಗೆದು ಬಂಡೆಗೆ ಅಪ್ಪಳಿಸು ಅಂದ್ರೆ ಇದು ದೊಡ್ಡ ಹಿಂಸೆನೆ. ಆದ್ರೆ ಇಲ್ಲಿ ಅದರ ಅರ್ಥ ಅದಲ್ಲ. ಹಿಂಸೆಯನ್ನ ಪ್ರೋತ್ಸಾಹಿಸೋದಿಲ್ಲ, ಬದಲಾಗಿ ಅವು ಗಾಯಗೊಂಡ ಹೃದಯಗಳ ಕೂಗದು. ತಾವು ಏನು ಅನುಭವಿಸಿದರೋ, ಎಂತ ನೋವನ್ನ ಅನುಭವಿಸಿದರೋ ಅದು ಈ ರೀತಿಯಾಗಿ ಹೊರ ಹೊಮ್ತಾ ಇದೆ. ನ್ಯಾಯಕ್ಕಾಗಿ ಇರುವ ಅಳಲಾಗಿತ್ತು ಅದು. ದೇವರ ಮುಂದೆ ಏನೂ ಮುಚ್ಚಿಡದಂತಹ ನೋವು ಅದಾಗಿತ್ತು. ಮತ್ತು ಕೋಪವನ್ನ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಇಡಬಹುದು. ನಮ್ಮ ಕೋಪಗಳನ್ನ, ನಮ್ಮ ನೋವುಗಳನ್ನ ಪ್ರಾರ್ಥನೆಯಾಗಿ ದೇವರ ಮುಂದೆ ನಾವು ಇಡಬಹುದು ಅನ್ನೋ ಮಾತನ್ನ ಇದು ತಿಳಿಸ್ಕೊಡ್ತದೆ. ಪ್ರಿಯರೇ, ಇಂದಿನ ಹಿಂಸಾಚಾರಕ್ಕೆ ಒಳಗಾದ ಕ್ರೈಸ್ತರಿಗೆ ಈ ಕೀರ್ತನೆ ನೀಡುವ ಸಂದೇಶವೆಂದ್ರೆ, ನಿಮ್ಮ ನೋವನ್ನು ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಮೌನ ನಂಬಿಕೆಯನ್ನು ದೇವರು ಗೌರವಿಸ್ತಾರೆ. ನಿಮ್ಮ ನ್ಯಾಯದ ಕೂಗನ್ನು ಆಲಿಸ್ತಾ ಇದ್ದಾರೆ. ಹಿಂಸೆ ಅಂತಿಮವಲ್ಲ. ನಿಮ್ಮಲ್ಲಿ ಭರವಸೆ ಇರಲಿ. ನನ್ನ ಮೇಲೆ ಭರವಸೆ ಇಡಿ, ಇದು ನನಗೆ ಸಂಪೂರ್ಣ ಎಲ್ಲದರ ಹಿಡಿತ ಇದೆ ಅನ್ನುವ ಸಂದೇಶವನ್ನ ನೀಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಸಂದೇಶವನ್ನು ಇತರರಿಗೂ ಸಾರುವಂತಾಗಿ, ನೋವಲ್ಲಿರೋರಿಗೆ, ನಮ್ಮ ಬಳಿ ಬರೋವರಿಗೆ ನಾವು ಇದೇ ಸಂದೇಶವನ್ನು ಸಾರಬೇಕಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಾಗೆ 138 ಕೀರ್ತನೆ 138 ಸಮಯ ಹೋಗ್ತಾ ಇದೆ. ಬ್ರದರ್ಗೆ ಚಾನ್ಸ್ ಕೊಡ್ಬೇಕು ನಾನು. ಇಲ್ಲಿ ದೈವನಾಮದ ಮಹಿಮೆ ಅಂತ ಹೆಡ್ಡಿಂಗ್ ಇದೆ. ಈ 138ನೇ ಕೀರ್ತನೆ ದಾವೀದನ ಕೀರ್ತನೆಯಾಗಿದೆ. ದಾವೀದನು ಸರ್ವೇಶ್ವರ ದೇವರೊಂದಿಗೆ ಒಂದು ಆಳವಾದ ಸಂಬಂಧವನ್ನ ಹೊಂದಿದ್ದ. ಯಹೂದ್ಯರ ಒಂದು ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಹಾಗೂ ಜೆರುಸಲೇಮ್ ಅನ್ನು ಒಂದು ಪವಿತ್ರ ಹಾಗೂ ಆರಾಧನೆಯ ಕೇಂದ್ರವಾಗಿಸುವಲ್ಲಿ ದಾವೀದ ಪ್ರಮುಖ ಪಾತ್ರವನ್ನ ವಹಿಸಿದ. ಅವನಿಂದಲೇ ಆ ಜೆರುಸಲೇಮ್ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ದೇವಾಲಯವನ್ನ ಕಟ್ಟಲು ಸಾಧ್ಯವಾಯಿತು. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಮಾಡಿಟ್ಟಿದ. ದಾವೀದನು ತಮ್ಮ 12 ಕುಲಗೋತ್ರಗಳನ್ನ ಒಗ್ಗೂಡಿಸಿ ಒಂದು ರಾಜಪ್ರಭುತ್ವವನ್ನು ಸ್ಥಾಪಿಸಲು ಯಶಸ್ವಿಯಾಗಿದ್ದ. ಈ ಕೀರ್ತಿ ಅವನಿಗೆ ಸಲ್ತದೆ. ಆತನ ಜೀವನ ಅನೇಕ ಏಳು ಬೀಳುಗಳಿತ್ತು, ಅನೇಕ ಪರೀಕ್ಷೆಗಳಿತ್ತು, ಜೊತೆಗೆ ಅನೇಕ ದಿಗ್ವಿಜಯಗಳು ಇತ್ತು. ದಾವೀದನ ಸಾಹಸ ಹಾಗೂ ಸಾಧನೆಗಳ ಹಿಂದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ದೇವರ ಅಭಯ ಹಸ್ತ ಹಾಗೂ ಅವರ ಆಶೀರ್ವಾದ ಅವನ ಮೇಲೆ ಇತ್ತು. ಅಂತ ಒಂದು ನಿಕಟವಾದ ಒಂದು ಏನ್ ಹೇಳ್ತೀವಿ ನಾವು, ಒಂದು ಇಂಟಿಮೇಟ್, ಒಂದು ಗಾಢವಾದ ಆಳವಾದ ಸಂಬಂಧವನ್ನ ದಾವೀದ ಹೊಂದಿದ. ಇಂತಹ ಒಂದು ಹಿನ್ನೆಲೆಯಲ್ಲಿ ದಾವೀದನ ಹೃದಯದಿಂದ ಈ ಕೀರ್ತನೆ ಹೊರಹೊಮ್ಮಿದೆ. ದಾವೀದನ ಹೃದಯಪೂರ್ವಕ ಕೃತಜ್ಞತೆ ದೇವರಿಗೆ, ಆತನಲ್ಲಿದ್ದ ಪ್ರಾಮಾಣಿಕ ಹಾಗೂ ಅವಿಭಾಜ್ಯ ಕೃತಜ್ಞತೆ ಮತ್ತು ಆರಾಧನೆಯ ಆಳವನ್ನ ಈ ಕೀರ್ತನೆ ವ್ಯಕ್ತಪಡಿಸ್ತದೆ. ಬೈಬಲ್ ಭಾಷೆಯಲ್ಲಿ ಹೃದಯ, ಅವನು ಹೇಳ್ತಾ ಇದ್ದ ನೋಡಿ ಮೊದಲನೇ ವಚನದಲ್ಲಿ, ಏನೋ ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ, ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ.
ಈ ಹೃದಯ ಅಂದ್ರೆ ಬೈಬಲ್ ಭಾಷೆನಲ್ಲಿ ಅದೊಂದು ವ್ಯಕ್ತಿಯ, ಒಂದು ಜೀವಿಯ ಕೇಂದ್ರ ಭಾಗ. ಅದು ಮನಸ್ಸು, ಇಚ್ಛಾಶಕ್ತಿ ಮತ್ತು ಭಾವನೆಗಳನ್ನ ಒಳಗೊಂಡಿರುತ್ತದೆ. ಹೃದಯ ಪೂರ್ವಕ ವಂದನೆ ಪ್ರಭು ನಿನಗೆ ಎಂಬ ಈ ವಾಕ್ಯ ನಿಜವಾದ ಆರಾಧನೆ ಹಾಗೂ ಕೃತಜ್ಞತೆಯ ಪ್ರಾಮುಖ್ಯವನ್ನ ಒತ್ತಿ ಹೇಳ್ತದೆ. ಇದು ತೋರಿಕೆಗೆ ಜನರು ನೋಡ್ಲಿ ಅಂತ ಹೇಳುವ ಅಭಿವ್ಯಕ್ತಿ ಅಲ್ಲ, ಆದರೆ ಅಂತರಂಗದಲ್ಲಿ ಇರುವಂತ ಒಂದು ವಾಸ್ತವವನ್ನ ಅದು ತೋರಿಸ್ತದೆ. ದೇವರನ್ನ ಒಬ್ಬರು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವ ಕರೆ, ಇದನ್ನು ಶೇಮ ಅಂದ್ರೆ ಇಸ್ರಾಯೇಲೇ ಕೇಳು ಎನ್ನುವ ಒಂದು ಕರೆಯಲ್ಲಿ ಇದೆ. ಇಸ್ರಾಯೇಲೇ ಕೇಳು, ಶೇಮ. ಈ ಶೇಮ ಅನ್ನೋ ಪದ ಯಹೂದಿಗಳ ಧಾರ್ಮಿಕ ಜೀವನದಲ್ಲಿ ಅತ್ಯಂತ ಪವಿತ್ರ ಘೋಷಣೆ. ಶೇಮ ಅಂದ್ರೆ ಇದನ್ನ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 4-5 ಇದನ್ನ ನಾವು ನೋಡ್ಬಹುದು. ಇದನ್ನೇ ಪ್ರಭು ಯೇಸು ಶುಭ ಸಂದೇಶದಲ್ಲಿ ಪುನರುಚ್ಚರಿಸ್ತಾರೆ. ಎಲ್ಲಿ? ಮತ್ತಾಯ 22:27. ಮತ್ತಾಯ 22:27. ಅವರೆಲ್ಲರೂ ತೀರಿ ಹೋದ ಮೇಲೆ ಆ ಹೆಂಗಸು ಸತ್ತು ಹೋದಳು. ಹೀಗಿರುವಲ್ಲಿ 37 ವಚನ 37. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಪ್ರೈಸ್ ದಿ ಲಾರ್ಡ್. ಎಸ್, ಇದೇ ನಾವು ಮಾಡ್ಬೇಕಾಗಿರೋದು. ಪ್ರಿಯರೇ, ಈ ಕೀರ್ತನೆ ಮೇಲೆ ನಾನು ಇನ್ನೂ ಒಂದು ಮಾಡಿದೆ. ಅಂದ್ರೆ ಈ ಕೀರ್ತನೆ ನಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಯಾವ ರೀತಿ ನಿರ್ದೇಶನವನ್ನ ಕೊಡ್ತದೆ ಅಂತ. ಆದ್ರೆ ಈಗ ಸಮಯ ಆಯ್ತು, ನಾನು ಬ್ರದರ್ ಚಾನ್ಸ್ ಕೊಡ್ಲೇಬೇಕು. ಸೊ ಈ ಕೀರ್ತನೆ ನೆಕ್ಸ್ಟ್ ಯಾವ್ದಾದ್ರು ಸಮಯದಲ್ಲಿ ಅದನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆಲಿಸಿದ ನಿಮ್ಮೆಲ್ಲರಿಗೂ ವಂದನೆಯನ್ನು ಹೇಳ್ತಾ ಜಾಯ್ ಬ್ರದರ್ಗೆ ಸ್ವಾಗತ ಬಯಸ್ತೇನೆ. ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಿಯರೇ, ಸಂಕ್ಷಿಪ್ತವಾಗಿ ಈ ಕೀರ್ತನೆ 139, 140 ನಾವು ಈ ಸಮಯದಲ್ಲಿ ಧ್ಯಾನಿಸೋಣ. ಪ್ರಿಯರೇ, 139 ಟೋಟಲ್ ಅದರಲ್ಲಿ 1ರಿಂದ 24 ವಚನ ಇದೆ. 24 ವಚನ ಇದೆ. ಇದು ನಾವು ಕರೆಕ್ಟ್ ಆಗಿ ನೋಡುವುದಾದ್ರೆ 4 ಮುಖ್ಯ ವಿಷಯಗಳು ಇದರಲ್ಲಿದೆ. 4 ಮುಖ್ಯ ವಿಷಯಗಳು ಅಂತ ಹೇಳುವಾಗ, ಅದರ 1ರಿಂದ 6 ಇರುವ ವಚನಗಳು ಧ್ಯಾನಿಸುವಾಗ, ಒಬ್ಬರು ಮೊದಲನೇ ವಚನ ಓದ್ತೀರಾ? ಪ್ರಭು, ಪರಿಶೋಧಿಸಿರುವೆ ನೀ ನನ್ನನ್ನು, ಅರಿತುಕೊಂಡಿರುವೆ ಅಂತರಂಗವನ್ನು. ಈ ವಚನದಿಂದ 6ನೇ ವಚನವರೆಗೂ ನೋಡುವಾಗ ನಾವು ನೋಡುವುದೇನೆಂದ್ರೆ, ಪ್ರಭು ಸರ್ವಜ್ಞಾನಿಯಾಗಿದ್ದಾರೆ. ನನ್ನ ಅಂತರಂಗವೂ ಅವರಿಗೆ ಗೊತ್ತಿದೆ, ನನ್ನ ಸಕಲವೂ ಅವರು ಪರಿಶೋಧಿಸ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ನಡೆಯುವ ಸಕಲ ವಿಷಯಗಳು ಅವರ ಮುಂದೆ ಇದೆ. ಸೊ ಅವರು ಸರ್ವಜ್ಞಾನಿಯಾಗಿದ್ದಾರೆ ಎಂಬ ಒಂದು ಭಾಗ 1ರಿಂದ 6 ನಾವು ನೋಡ್ತಾ ಇದ್ದೇವೆ. ಸರ್ವಜ್ಞಾನಿಯಾದ ದೇವರು. ಓಕೆ, ಇನ್ನು 7ರಿಂದ 12 ಓದುವಾಗ 7ನೇ ವಚನ ಯಾರಾದ್ರೂ ಓದ್ತೀರಾ? ನಾನೆಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮನಿಂದ ತಪ್ಪಿಸಿಕೊಳ್ಳಲು? ನಾನೆಲ್ಲಿಗೆ ಓಡಲು ಸಾಧ್ಯ ನಿನ್ನ ಸನ್ನಿಧಿಯಿಂದ ಮರೆಯಾಗಲು? ಸೊ ಇದರಲ್ಲಿ ನಾವು ನೋಡುದು 7ರಿಂದ 12 ದೇವರು ಅಂದ್ರೆ ಎಲ್ಲ ಕಡೆನೂ ಇದ್ದಾರೆ. ದೇವರು ಎಲ್ಲ ಕಡೆನೂ ಅವರ ಸಾನ್ನಿಧ್ಯವಿದೆ. ದೇವರ ಸರ್ವ ಸಾನ್ನಿಧ್ಯದ ಬಗ್ಗೆ 7ರಿಂದ 12 ನಮ್ಗೆ ಕಲಿಸಿಕೊಡ್ತಾ ಇದೆ. ಸಾನ್ನಿಧ್ಯ, ನೀವು ಕತ್ತಲೆಗೆ ಹೋಗಿ ಅಲ್ಲೂ ಅವ್ರು ಇರ್ತಾರೆ, ಬೆಳಕಿಗೆ ಹೋಗಿ ಅಲ್ಲೂ ಇರ್ತಾರೆ. ಅವರನ್ನು ತಪ್ಪಿಸಿ ನೀವೆಲ್ಲೂ ಹೋಗಲು
ಸಾಧ್ಯವಿಲ್ಲ ಎಂಬ ಸತ್ಯ ಇಲ್ಲಿ ದಾವೀದನು ನಮ್ಗೆ ತಿಳಿಯಪಡಿಸ್ತಾ ಇದ್ದಾರೆ, ದೇವರ ಸರ್ವ ಸಾನ್ನಿಧ್ಯವನ್ನು ಕುರಿತು. ಇನ್ನು 13ರಿಂದ 18ವರೆಗೆ ನಾವು ಓದುವಾಗ 13ನೇ ವಚನದಲ್ಲಿ, ನನ್ನ ಅಂತರಂಗವನ್ನು ಉಂಟು ಮಾಡಿದಾತ ನೀನು, ತಾಯಿ ಗರ್ಭದಲ್ಲೇ ನನ್ನ ರೂಪಿಸಿದಾತ ನೀನು. ಇನ್ನು ಮುಂದೆ ಹೋಗುವಾಗ ಅವರ ಸೃಷ್ಟಿಯ ಬಗ್ಗೆ, ಅವರ ಶಕ್ತಿಯ ಬಗ್ಗೆ ಈ ಭಾಗಗಳಲ್ಲಿ ಕ್ಲಿಯರ್ ಆಗಿ ನಾವು ಧ್ಯಾನಿಸಬಹುದು. ಅಂದ್ರೆ ಸರ್ವಶಕ್ತರಾದ ದೇವರು ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ರೂಪಿಸಿ, ನಮ್ಮನ್ನು ಬೆಳೆಸಿ, ಕ್ಷಣ ಕ್ಷಣದಲ್ಲಿ ನಮ್ಮನ್ನು ಮುನ್ನಡೆಸುವ ಅವರ ಶಕ್ತಿಯನ್ನು ಕುರಿತು ಈ 13ರಿಂದ 18ವರೆಗಿರುವ ವಚನಗಳಲ್ಲಿ ನಾವು ನೋಡುತ್ತೇವೆ. ಇನ್ನು 19ರಿಂದ 24ವರೆಗಿರುವ ವಚನಗಳು. 19ನೇ ವಚನ ಓದಿ. ದೇವ ದುಷ್ಟರನ್ನು ಸಂಹರಿಸಿ ಬಿಟ್ಟಿರೆ ಎಷ್ಟೋ ಉಚಿತ, ಪಾತಕರು ನಿನ್ನಿಂದ ತೊಲಗಿ ಹೋದರೆ ಎಷ್ಟೋ ಹಿತ. ಮುಂದುವರಿಸಿ. ಅವರಾಡುವ ಮಾತುಗಳು ನಿನಗೆ ವಿರೋಧ, ಹಗೆಗಳನ್ನು ಎತ್ತಿಕ್ಕುವರು ನಿನಗೆ ವಿರುದ್ಧ. ಪ್ರಭು ನಿನ್ನ ದ್ವೇಷಿಗಳನ್ನು ನಾ ದ್ವೇಷಿಸುತ್ತಿರುವೆನು, ನಿನ್ನ ವಿರೋಧಿಗಳನ್ನು ನಾ ತಿರಸ್ಕಾರ ಮಾಡದಿರುವೆನು. ಇದರಲ್ಲೆಲ್ಲ ನಾವು ನೋಡುವುದು, ವಿರೋಧಿಗಳಿಗೆ ನೀವು ಶಿಕ್ಷೆಯನ್ನು ಕೊಡಿ. ಓಕೆ, ವಿರೋಧಿಗಳನ್ನು ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು, ಈ ಒಂದು ರೀತಿಯಲ್ಲಿರುವ ಪ್ರಾರ್ಥನೆ. ಅಂದ್ರೆ ನಾವೊಂದು ಅಧಿಕಾರಿಯ ಮುಂದೆ ನಿಂತು ಹೇಗೆ ಪ್ರಾರ್ಥಿಸಿ ಬೇಡುತ್ತೇವೆ. ಸೊ ಇಲ್ಲಿ ಈ ಒಂದು 4-6 ವಚನಗಳಲ್ಲಿ ನಾವು ನೋಡುವುದೇನೆಂದ್ರೆ ದೇವರ ಸರ್ವ ಅಧಿಕಾರ. ಸೊ ಪ್ರಿಯರೇ, ಕೀರ್ತನೆ 139ರಲ್ಲಿ ಅದು 4 ಭಾಗವಾಗಿ ನಾವು ವಿಂಗಡಿಸಿದರೆ, ಮೊದಲನೇ ಭಾಗದಲ್ಲಿ ದಾವೀದನು ಹೇಳುವುದು ದೇವರು ಸರ್ವಜ್ಞಾನಿಯಾಗಿದ್ದಾರೆ. 2ನೇ ಭಾಗದಲ್ಲಿ ದಾವೀದನು ಹೇಳುವುದು ಅವರ ಸರ್ವ ಸಾನ್ನಿಧ್ಯ ಎಲ್ಲ ಕಡೆನೂ ಇದೆ. 3ನೇ ಭಾಗದಲ್ಲಿ ಅವರು ನಮ್ಮನ್ನು ಸೃಷ್ಟಿಸಿ, ರೂಪಿಸಿ, ಬೆಳೆಸಿದ್ದಾರೆ, ಅವರು ಸರ್ವಶಕ್ತರಾಗಿದ್ದಾರೆ. 4ನೇ ಭಾಗದಲ್ಲಿ ದಾವೀದನು ಹೇಳುವುದು ಅವರ ಸರ್ವ ಅಧಿಕಾರವನ್ನು ಕುರಿತು, ಈ ಎಲ್ಲಾ ದುಷ್ಟರ ಮೇಲೂ ಎಲ್ಲರ ಮೇಲಿರುವ ಅಧಿಕಾರವನ್ನು ಕುರಿತು ಈ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಆಕ್ಚುಲಿ ಈ ಒಂದು ಈ ಒಂದು ಅಧ್ಯಾಯದ ಹೆಡ್ಡಿಂಗ್ ಏನಂದ್ರೆ ಎಲ್ಲವನ್ನು ನೋಡುವ ದೇವರು, ಸಕಲವನ್ನು ನೋಡುವ ದೇವರು, ಸಕಲವನ್ನು ನೋಡುವ ದೇವರು. ಓಕೆ, ಈ ಒಂದು 139ನೇ ಕೀರ್ತನೆ ನಾವು ಸ್ಪೆಷಲ್ ಆಗಿ ನಾವು ಆಳವಾಗಿ ಧ್ಯಾನಿಸುವಾಗ ಅದರಲ್ಲಿ 3 ಪದಗಳಿದೆ, ಮುಖ್ಯವಾದ 3 ಪದಗಳು. ಒಂದು ಏನಂದ್ರೆ ಅದು ಮೇನ್ ಆಗಿ 14ನೇ ವಚನದಲ್ಲಿದೆ. 14ನೇ ವಚನ ಓದ್ತೀರಾ? ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. ನಿನ್ನ ಕೃತ್ಯಗಳು ಅದ್ಭುತಕರ ಮತ್ತು ವಿಚಿತ್ರವಾಗಿದೆ. ಮೊದಲನೇ ಭಾಗದಲ್ಲಿ ಮತ್ತೊಮ್ಮೆ ಓದಿ. 14ನೇ ವಚನದಲ್ಲಿ ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ. 2 ಪಾಯಿಂಟ್. ಒಂದು, ನಿಮ್ಮ ಕೃತ್ಯಗಳು ಅದ್ಭುತಕರ ಮತ್ತು ವಿಚಿತ್ರ. ವಿಚಿತ್ರ ಎಂದು ಹೇಳುವಾಗ ಅತಿಶಯ ಅಂತ ಹೇಳಿ ಬೇರೆ ಭಾಷಾಂತರದಲ್ಲಿದೆ. ನಿನ್ನ ಕೃತ್ಯಗಳು ಒಂದು ಅತಿಶಯಕರ, ಇನ್ನೊಂದು ಅದ್ಭುತಕರ. ಅತಿಶಯ, ವಿಚಿತ್ರ. ಸೊ ಈ ಅತಿಶಯ ಎಂದು ಹೇಳುವಾಗ ಪ್ರಿಯರೇ, ದೇವರ ಸೃಷ್ಟಿ. ನೀವೇ ಯೋಚನೆ ಮಾಡಿ, ಮನುಷ್ಯನ ಒಂದು ಸೃಷ್ಟಿಯನ್ನು ನೋಡುವಾಗ ಮಣ್ಣಿನಿಂದ ಸೃಷ್ಟಿಸಿರುವುದೇ, ಆದರೆ ಒಂದೊಂದು ಅವಯವಗಳಲ್ಲಿ ನಡೆಯುವ ವರ್ಕ್ ನೋಡುವುದಾದ್ರೆ, ಜಸ್ಟ್ ನಮ್ಮ ಹೃದಯ ತಗೊಂಡ್ರೆ ಹೃದಯದ ಒಂದು ವರ್ಕಿಂಗ್ ನಾವು ನೋಡುವುದಾದ್ರೆ ಬೇರೆ ಅತಿಶಯವಾಗಿದೆ. ಮನುಷ್ಯನಿಗೆ ಅದರ ಬಗ್ಗೆ ಅದು ಇನ್ನೂ ಕರೆಕ್ಟ್ ಆಗಿ ಡೀಲ್ ಮಾಡಕ್ಕಾಗಿತ್ತೋ ಡೌಟ್ ಇದೆ. ಅತಿಶಯಕರವಾದ ಆ ಒಂದು ಸೃಷ್ಟಿ ಅವರು ಮಾಡಿದ್ದಾರೆ. ಇನ್ನು 2ನೇ ಪಾಯಿಂಟ್, ಅದ್ಭುತ. ಅವರ ಪ್ರವೃತ್ತಿಗಳು ನೋಡಿ, ಅವರು ಪ್ರವರ್ತಿಸುವ ರೀತಿ ನೋಡಿ.
ಈ ಪೌಲನನ್ನು ಸೌಲನನ್ನು ಪೌಲನಾಗಿ ಮಾಡಲು ಅವರ ಪ್ರಯೋಗಿಸಿದ ಮಾರ್ಗಗಳು ನೋಡಿ. ಯೋನಾ ಪ್ರವಾದಿಯನ್ನು ನಿನೆವೆ ಪಟ್ಟಣ ಕರ್ಕೊಂಡು ಹೋಗಕ್ಕೆ ಅವರು ಉಪಯೋಗಿಸುವ ರೀತಿಯನ್ನು ನೋಡಿ. ಯೇಸುಸ್ವಾಮಿಯ ಬಹಿರಂಗ ಜೀವನದಲ್ಲಿ ಆ ಲಾಸರಿಗೆ 4ನೇ ದಿನ ಜೀವ ಕೊಡುವಾಗ ಅವರ ಆ ಒಂದು ಶಕ್ತಿಯನ್ನು ನೋಡಿ ಪ್ರಿಯರೇ, ಅವರ ಅದ್ಭುತಕರವಾದ ಪ್ರವೃತ್ತಿಗಳು. ಸೊ ಈ 2 ಪದಗಳು 14ನೇ ವಚನದಲ್ಲಿ ನಾವು ಸೆಂಟ್ರಲ್ ಆಗಿ ನಾವು ನೋಡ್ತಾ ಇದ್ದೀವಿ. ತುಂಬಾ ಮುಖ್ಯವಾದ 2 ಪದಗಳು. ಇನ್ನು 6ನೇ ವಾಕ್ಯದಲ್ಲಿ 6ನೇ ವಾಕ್ಯ ಓದಿ. 5-6 ವಾಕ್ಯಗಳು. ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ, ಅಭಯ ಹಸ್ತವನ್ನು ನನ್ನ ಮೇಲಿರಿಸಿರುವೆ. ನನ್ನ ಕುರಿತು ನಿನಗಿರುವ ಅರಿವು ಅಗಾಧ, ನನ್ನ ಬುದ್ಧಿಗದು ನಿಲುಕದಷ್ಟು ಉನ್ನತ. 5-6 ವಚನಗಳು. ಎರಡೇ ಬ್ರದರ್. ಮತ್ತೊಮ್ಮೆ ಓದಿ ಅದು. ನನ್ನ ಹಿಂದೆಯೂ ಮುಂದೆಯೂ ನೀನಿರುವೆ, ಅಭಯ ಹಸ್ತವನ್ನು ನನ್ನ ಮೇಲಿರಿಸಿರುವೆ. ನನ್ನ ಕುರಿತು ನಿನಗಿರುವ ಅರಿವು ಅಗಾಧ, ಅಗಾಧವಾದ ಅರಿವು. ಇಲ್ಲೂ ಸಹ ಕರೆಕ್ಟ್ ಆಗಿ ಆ ಟರ್ಮ್ ಬರ್ತಾ ಇಲ್ಲ. ಇದು ಏನಂದ್ರೆ ಅತ್ಯದ್ಭುತವಾಗಿದೆ. ನನ್ನ ಕುರಿತಿರುವ ನಿನ್ನ ಅರಿವು ಅತ್ಯದ್ಭುತವಾಗಿದೆ. ನನ್ನ ಕುರಿತಿರುವ ನಿಮ್ಮ ಅರಿವು ಅತ್ಯದ್ಭುತವಾಗಿದೆ. ಪ್ರಿಯರೇ, ಈ ಒಂದು ಭಾಗ ನಾವು ಚಿಂತಿಸುವಾಗ ನಾವು ಸುಮಾರು ಕಾರ್ಯಗಳು ಪ್ಲಾನ್ ಮಾಡ್ತೀವಿ. ಆದ್ರೆ ಎಲ್ಲೆಲ್ಲೋ ಬ್ಲಾಕ್ಗಳು ನಾವು ಕಾಣ್ತಾ ಇದೀವಿ, ಎಲ್ಲೆಲ್ಲೋ ಅಡೆತಡೆಗಳು ನಾವು ಕಾಣ್ತಾ ಇದೀವಿ. ಆದ್ರೆ ಈ ಅಡೆತಡೆ ಏನಕ್ಕೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಕಂಪ್ಲೇಂಟ್ ಹೇಳ್ತೀವಿ. ಈ ಟ್ರೈನಲ್ಲಿ ಪ್ರಯಾಣ ಮಾಡುವವರು, ಈಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರುವವರಾದ್ರೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಟ್ಕೊಳ್ಳೋಣ, ಕೆಲವೊಮ್ಮೆ 4:15ನೇ ಮೈಸೂರು ತಲುಪ್ತದೆ. ಆದ್ರೆ ಎಲ್ಲಿ ಇರ್ತದೆ? ಔಟರ್ ಅಲ್ಲಿ ಇರ್ತಿರ್ತದೆ. ಅರ್ಥ ಆಯ್ತಲ್ಲ? ನಾವೆಲ್ಲ ಕೂತು ಕಂಪ್ಲೇಂಟ್ ಮಾಡ್ತೀವಿ, ಇದುವರೆಗೆ ತಂದು ಇಲ್ಲಿ ನಿಲ್ಲಿಸಿದ್ರಲ್ಲ, ಅದು ಇದು ಅಂತ ಹೇಳಿ. ಈಗ ಮೈಸೂರು ಅಂತ ಹೇಳುವಾಗ ಅದು ಲಾಸ್ಟ್ ಪಾಯಿಂಟ್, ಅದಕ್ಕೆ ನಮ್ಗೆ ಮೇ ಬಿ ಸ್ಪೇಸ್ ಇಲ್ಲ, ಅಲ್ಲಿಗೆ ಟ್ರ್ಯಾಕ್ ಫ್ರೀ ಇಲ್ಲ, ಅದೆಲ್ಲ ಹೇಳ್ಬಹುದು. ಆದ್ರೆ ಕೆಲವು ಸ್ಟೇಷನ್ ಮಧ್ಯೆ ಇರುವ ಈಗ ಮಂಡ್ಯ ಸ್ಟೇಷನ್ಗೆ ಆಚೆ ತಗೊಂಡೋಗಿ ನಿಲ್ಸಿದ್ರೆ ನಮ್ಗೆ ಇದು ಕೋಪ ಇನ್ನೂ ಜಾಸ್ತಿ ಆಗ್ತದೆ. ಏನಕ್ಕೆ ಇಲ್ಲಿ? ಆದ್ರೆ ಪ್ರಿಯರೇ, ಇದು ಮುಂದೆ ಬರಬಾರದು ಎಂಬುದು ಆ ಸ್ಟೇಷನ್ ಮಾಸ್ಟರ್ದ ಒಂದು ಡಿಸೈನ್ಮೆಂಟ್ ಅರಿವಾಗಿದೆ. ಯಾಕಂದ್ರೆ ಮುಂದೆ ಬಂದ್ರೆ ಏನಾಗ್ತದೆ, ಕೆಲವೊಮ್ಮೆ ಇನ್ನೊಂದು ಗಾಡಿ ಬರ್ತಾ ಇದೆ, ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಅದರಿಂದ ಏನ್ ಮಾಡ್ತಾರೆ, ಅಲ್ಲೇ ಬ್ಲಾಕ್ ಮಾಡಿಡ್ತಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಈ ತರ ಬ್ಲಾಕ್ ಮಾಡಿ ಇಟ್ಟಿರುವ ಸನ್ನಿವೇಶಗಳು ಸುಮಾರಿದೆ. ಆದ್ರೆ ಯಾವಾಗ ಇದರ ಅರ್ಥ ನಮ್ಗೆ ಗೊತ್ತಾಗ್ತದೆ ಅಂತ ಗೊತ್ತಾ? ಈ ಸಿಚುವೇಶನ್ ದಾಟಿ ಮುಂದೆ ಹೋಗುವಾಗ ನಮ್ಗೆ ಅರ್ಥ ಆಗ್ತದೆ, ಅಯ್ಯೋ ಅಲ್ಲಿ ಬ್ಲಾಕ್ ಮಾಡದೇ ಇದ್ದಿದ್ರೆ ನಾನು ಈ ಲೆವೆಲ್ಗೆ ಬರ್ತಾ ಇರ್ಲಿಲ್ಲ ಅಂತ ಹೇಳಿ. ಸೊ ಪ್ರಿಯರೇ, ಆತನ ಅರಿವು, ನನ್ನ ಬಗ್ಗೆ ಇರುವ ಆತನ ಅರಿವು ಅತ್ಯದ್ಭುತಕರವಾಗಿದೆ ಎಂದು ವಚನ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಸೊ 3 ಟರ್ಮ್ಸ್ ಕನ್ನಡದಲ್ಲಿ ಕರೆಕ್ಟ್ ಆಗಿ ಆ ಟರ್ಮ್ಸ್ ಇಲ್ಲ, ಇಂಗ್ಲಿಷ್ ಅಲ್ಲೂ ಇದೆ, ಬೇರೆ ಭಾಷಾಂತರದಲ್ಲೂ ಇದೆ. 1, ಅತಿಶಯಕರವಾಗಿದೆ. ಅವರ ಸೃಷ್ಟಿ ಕರ್ಮವು, ಅದರ ಬಾಕಿ ಕಾರ್ಯಗಳೆಲ್ಲ ಅತಿಶಯಕರವಾಗಿದೆ. 2, ಅದ್ಭುತಕರವಾಗಿದೆ. ಆತನ ಪ್ರವೃತ್ತಿಗಳು ಅದ್ಭುತಕರವಾಗಿದೆ. ಇನ್ನು 3ನೇದಾಗಿ ಅತ್ಯದ್ಭುತಕರ, ಅಂದ್ರೆ ಅವರ ಅರಿವು. ಸೊ ಸೃಷ್ಟಿ, ಪ್ರವೃತ್ತಿ, ಅರಿವು, ಈ 3 ವಿಷಯಗಳಾಗಿದೆ ಈ 139ನ ಕೀರ್ತನೆಯ ಇದರ ಸುತ್ತಲೂ ಆಗಿದೆ ಈ 139ನೇ ಕೀರ್ತನೆ ಇರುವುದು. ಇದರಲ್ಲಿರುವ 4 ಮುಖ್ಯವಾದ ಪಾಯಿಂಟ್ಸ್ ಏನಂದ್ರೆ, ದೇವರು ಸರ್ವಜ್ಞಾನಿ ಆಗಿದ್ದಾರೆ, ದೇವರು ಸರ್ವ ಸಾನ್ನಿಧ್ಯ ಎಲ್ಲ ಕಡೆನೂ ಇದೆ, ದೇವರು ಸರ್ವಶಕ್ತರಾಗಿದ್ದಾರೆ, ಸರ್ವಾಧಿಕಾರಿಯಾಗಿದ್ದಾರೆ. ಈ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡುವುದಾದ್ರೆ, ಈ 139 23ನೇ ವಾಕ್ಯದಲ್ಲಿ, ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ದೇವರು ಹೇಳ್ತಾ ಇದ್ದಾರೆ, ಎಲ್ಲ ಅರಿವು ಇರುವ ದೇವರು ನೀವೇ, ಸರ್ವ ಸಾನ್ನಿಧ್ಯವು, ಸರ್ವ ಅಧಿಕಾರಿಯು, ಸರ್ವಶಕ್ತಿಯು,
ಸರ್ವಜ್ಞಾನಿ ಆಗಿರುವ ದೇವರೇ, ನೀವು ಏನ್ ಮಾಡಬೇಕು ನನಗೆ? ಅರಿತುಕೋ ದೇವ. ಏನು ಇನ್ನು ಮುಂದೆ ಮುಂದೆ? ಅರಿತಿಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ಅರಿತುಕೋ ದೇವ. ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. 23. ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ. ಅರಿತಿಕೋ ನನ್ನ ಆಲೋಚನೆಗಳನ್ನು 23ನೇ ಪರಿಶೋಧಿಸಿ. ವಾಕ್ಯ. ಅದೇ ಸರ್. ಬ್ರದರ್ ಅದೇನೆ ಬ್ರದರ್. ಓದಿ ಓದಿ. ತಿಳಿದುಕೋ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ. ಅರಿತಿಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ. ನೋಡಿ, ಇದೊಂದೇ ದಾವೀದನು ಪ್ರಾರ್ಥಿಸ್ತಾ ಇರುವುದು. ಯಾಕೆಂದ್ರೆ ನನಗೆ ಗೊತ್ತು ನೀವು ಸರ್ವಜ್ಞಾನಿಯಾಗಿದ್ದಾರೆ, ನೀವು ನಿಮ್ಮ ಸಾನ್ನಿಧ್ಯ ಎಲ್ಲ ಕಡೆನೂ ಇದೆ, ನನ್ನ ಹೃದಯದಲ್ಲೂ ಇದೆ. ನೀವು ಸರ್ವಶಕ್ತರಾಗಿದ್ದಾರೆ, ನೀವು ಸರ್ವ ಅಧಿಕಾರಿ ಆಗಿದ್ದಾರೆ, ಅದ್ಭುತ ಸ್ವರೂಪಿ, ಅದ್ಭುತಗಳು, ನಿಮ್ಮ ಅರಿವು ಅಷ್ಟಿದೆ. ಸೊ ಈ ಒಂದು ಅವಸ್ಥೆಯಲ್ಲಿ ಸ್ವಾಮಿ ನನಗೆ ನೀವೇನ್ ಮಾಡ್ಬೇಕು? ಅರಿತುಕೋ ದೇವಾ ನನ್ನ ಅಂತರಂಗವನ್ನು, ನನ್ನ ಅಂತರಂಗದಲ್ಲಿ ಏನಿದೆ ಅದ್ ನೀವು ತಿಳಿಯಿರಿ. ನೀವು ತಿಳಿದು ಎಲ್ಲಾದ್ರೂ ತಿದ್ದುವಿಕೆ ಬೇಕಾ, ನೀವು ತಿದ್ದಿರಿ. ಪ್ರಿಯರೇ, ನಾವು ಅಲ್ಟಿಮೇಟ್ ಆಗಿ ಪ್ರಾರ್ಥನೆ ಮಾಡ್ಬೇಕು. ನಾನು ಕಳೆದ ಸುಮಾರು ದಿನಗಳಿಂದ ಯೋಚನೆ ಮಾಡುವ, ನಾವು ಏನನ್ನು ಪ್ರಾರ್ಥಿಸಬೇಕು, ಏನಕ್ಕಾಗಿ ಪ್ರಾರ್ಥಿಸಬೇಕು, ಯಾವ ವಿಷಯ ಉಪಯುಕ್ತವಾಗಿ ಪ್ರಾರ್ಥಿಸಬೇಕು? ನನಗೆ ಸಿಕ್ಕಿರುವ ಒಂದು ಒಂದು ರೆವಲ್ಯೂಷನ್ ಏನಂದ್ರೆ, ನಾನ್ ಚಿಂತಿಸುವುದು ದೇವರ ಚಿಂತೆ ಆಗ್ಬೇಕು, ನಾನ್ ಪ್ರವರ್ತಿಸುವುದು ದೇವರ ಪ್ರವೃತ್ತಿ ಆಗ್ಬೇಕು. ಪ್ರಿಯರೇ, ಇದೆರಡು ನೀವೊಂದು ಪ್ರಾರ್ಥಿಸಿ ನೋಡಿ, ಮತ್ತೆ ಏನೋ ಅದರಲ್ಲಿ ಎಕ್ಸ್ಟ್ರಾ ಬೇಕಾಗಿರಲ್ಲ. ನಾನ್ ಚಿಂತಿಸುವುದು, ಈಗ ನನಗೆ ದೇವರ ಚಿತ್ತ ತಿಳಿಯಲು ಗೊತ್ತಿಲ್ಲ, ಸೊ ಆಗ ನಾನ್ ಚಿಂತಿಸೋದೇ ದೇವರ ಚಿತ್ತ ಆಗ್ಬಿಟ್ರೆ ಮತ್ತೆ ಅದು ಡಿಸರ್ಟ್ಮೆಂಟ್ ಮಾಡಕ್ಕೆ ಅಗತ್ಯ ಇಲ್ಲ. ನಾನ್ ಪ್ರವರ್ತಿಸೋದು ದೇವರ ಪ್ರವೃತ್ತಿ ಆದ್ರೆ, ದೇವರ ಚಿತ್ತದ ಪ್ರಕಾರ ಪ್ರವೃತ್ತಿ ಆದ್ರೆ ಮತ್ತೆ ಅದರಲ್ಲಿ ತಪ್ಪಾಗುವ ಸಾಧ್ಯತೆ ಇಲ್ಲ. ಪ್ರಿಯರೇ, ಇದೆರಡೂ ಆಗ್ಬಿಟ್ರೆ ಬಾಕಿ ಎಲ್ಲ ಅವರು ನಮ್ಮ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಇದೆರಡೂ ಆಗ್ಬಿಟ್ರೆ ನಮ್ ಜೀವನ ಪರಿಶುದ್ಧ ಜೀವನ ಆಗ್ತದೆ. ಸ್ವಾಮಿ, ನಾನು ಚಿಂತಿಸುವುದು ನೀವು ಚಿಂತಿಸುವ ಕಾರ್ಯಗಳಾಗಲಿ, ನಾನು ಪ್ರವರ್ತಿಸುವುದು ನೀವು ಪ್ರವರ್ತಿಸುವ ಕಾರ್ಯವಾಗಲಿ. ಅಂದ್ರೆ ಅವರು ನಾವು ಏನೆಲ್ಲ ಪ್ರವರ್ತಿಸಬೇಕು ಅಂತ ಪ್ಲಾನ್ ಮಾಡಿರ್ತಾರೆ, ಆ ಪ್ರವೃತ್ತಿ ಮಾತ್ರ ನಾನು ಪ್ರವರ್ತಿಸುವಂತೆ ನನ್ನನ್ನು ಗ್ರಹಿಸಿ. ಪ್ರಿಯರೇ, ಈ ಪ್ರಾರ್ಥನೆಯಲ್ಲಿ ನನ್ನ ಪ್ರಕಾರ ಎಲ್ಲವೂ ಇದೆ. ನಾನು ಚಿಂತಿಸುವುದು ದೇವರು ಚಿಂತಿಸುವ ಕಾರ್ಯಗಳಾಗಬೇಕು, ಆ ಚಿಂತಿಸುವ ಕಾರ್ಯಗಳಾಗಬೇಕು ನಾನು ಪ್ರವರ್ತಿಸಬೇಕಾಗಿರೋದು. ಇದಾದರೆ ಪ್ರಿಯರೇ, ನಮ್ ಜೀವನ ಪರಿಶುದ್ಧ ಜೀವನವಾಗ್ತದೆ. ದಾವೀದನು ಕೊನೆಯದಾಗಿ, ಇದು ಸುಮಾರು 5,000 ವರ್ಷಗಳ ಹಿಂದೆ ಬರೆದಿಟ್ಟಿರುವ ವಿಷಯಗಳು. ಓಕೆ, ಆಗಲೇ ದಾವೀದನು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಗೆ ಈಗ ಅದರ ಬಗ್ಗೆ ಚಿಂತೆ ಬರ್ತಾ ಇದೆ. ತಿಳಿದುಕೋ ದೇವ, ಅರಿತುಕೋ ದೇವ ನನ್ನ ಅಂತರಂಗವನ್ನು. ಈ ವಿಷಯಗಳೆಲ್ಲ ದೇವರೇ, ನೀವು ಸರ್ವಶಕ್ತರು, ನೀವು ಸರ್ವವ್ಯಾಪಿ, ನೀವು ಸರ್ವಾಧಿಕಾರಿ, ನೀವು ಸರ್ವಜ್ಞಾನಿ, ಇದೆಲ್ಲ ಗೊತ್ತಿರುವ ದೇವರೇ, ನನ್ನ ಹೃದಯದಲ್ಲೂ ನೀವು ಸಾನ್ನಿಧ್ಯವಿದೆ, ನನ್ನ ಹೃದಯದ ಚಿಂತೆಗಳು ನಿಮಗೆ ಗೊತ್ತಿದೆ, ನನ್ನ ಹೃದಯವನ್ನು ಸರಿಪಡಿಸುವ ಶಕ್ತಿಯೂ ನಿನಗಿದೆ. ಸ್ವಾಮಿ, ನೀವು ಕ್ರಿಯೆ ಮಾಡಿ ನನ್ನನ್ನು ನಿಮ್ಮಂತೆಯೇ ಮಾರ್ಪಡಿಸಿ. ಅಲ್ಟಿಮೇಟ್ ಆಗಿ ನಾವು ಈ 139ನೇ ಕೀರ್ತನೆಯಲ್ಲಿ ನೋಡೋದು, ಎಲ್ಲವೂ ನೋಡುವ ದೇವರಲ್ಲಿ ನಿಮ್ಗೆ ಯಾವುದು ಕವರ್ ಮಾಡಿ ಇಡಕ್ಕಾಗಲ್ಲ. ನೀವು ಯೋಚನೆ ಮಾಡೋ ವಿಷಯಗಳು ನೀವು ಕವರ್ ಮಾಡಿ ಇಡಕ್ಕಾಗಲ್ಲ. ಎಷ್ಟೋ ಬಾರಿ ನಾವು ನಾನು ಒಮ್ಮೆ ಹೇಳಿದ್ದೇನೆ, ಕಲ್ಚರ್ ಇರುವವರು ಎಂತ ರೀತಿಯಲ್ಲಿ ಬೇರೆಯವರ ಮುಂದೆ ಚೆನ್ನಾಗಿ ತೋರಿಸ್ತೀವಿ, ಚೆನ್ನಾಗಿರುವ ಹಾಗೆ. ಅದಕ್ಕೆ ನಾವು ಕಲ್ಚರ್ ಅಂತ ಹೇಳ್ತೀವಿ. ಆಕ್ಚುಲಿ ಕಲ್ಚರ್ ಅಂತ ಹೇಳೋದೊಂದು ಡ್ರಾಮೆ ಆಗಿದೆ. ಒರಿಜಿನಲ್ ಸ್ವಭಾವ ತೋರಿಸದೆ ಏನಾದ್ರೂ ಆಯ್ತಾ, ಇಲ್ಲ ಏನೂ ಆಗಿಲ್ಲ, ಹೊಟ್ಟೆಸ್ತಾ ಇದೆಯಾ, ಇಲ್ಲ ಹೊಟ್ಟೆಸ್ತಾ ಇಲ್ಲ, ಈ ಎಲ್ಲಾ ಕಡೆನೂ ಬ್ಯಾಲೆನ್ಸ್ ಮಾಡಿ ನೀಟಾಗಿ ನಾವು ಮಾತಾಡುವಾಗ ತುಂಬಾ ಕಲ್ಚರ್ ಇರುವವರು ನಾವು. ಅದೇ ಸಮಯ ಹೊಟ್ಟೆ ಹಸಿತಾ ಇದೆಯಾ, ಅದೇ ತುಂಬಾ ಹೊಟ್ಟೆ ಹಸಿತಾ ಇದೆ ಹೇಳುವಾಗ ಬೇರೆಯವರ ಮನಸ್ಸಿಗೆ ಏನ್ ಬರುತ್ತೆ, ಇವ್ರು ಕಲ್ಚರ್ ಇಲ್ಲಲ್ಲ. ಇದು ಆಕ್ಚುಲಿ ಇದೊಂದು ಡ್ರಾಮಾ, ಕಲ್ಚರ್ ಅಂತ ಹೇಳೋದು. ಬೇರೆ ಅದರ ಒಳಗಡೆನೂ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಮ ಚಿಂತೆಗಳು, ನಮ್ಮ ಪ್ರವೃತ್ತಿಗಳೆಲ್ಲ ದೇವರು ನೋಡ್ತಾ. ಇದು ತಿಳಿದ ದಾವೀದನು ಈ 4 ವಿಷಯಗಳು ಅರಿತ ನಂತರ ಹೇಳ್ತಾ ಇದ್ದಾರೆ, ಸರ್ವವ್ಯಾಪಿಯಾದ ಎಲ್ಲವನ್ನು ನೋಡೋ ದೇವರೇ, ನನ್ನ ಹೃದಯವನ್ನು ನೀವು ನೋಡಿ ಸ್ವಾಮಿ. ಇನ್ನು ನಾನು ಏನೂ ಕವರ್ ಮಾಡಕ್ ಆಗಲ್ಲ.
ನಾವು ಕವರ್ ಮಾಡಿ ಜೀವಿಸುವಾಗ ನಾವು ಯೋಚನೆ ಮಾಡ್ತೀವಿ, ಓ ಬೇರೆಯವ್ರು ನಾವು ಚೀಟ್ ಮಾಡಿದೀವಿ, ನಮ್ಮ ಒಳಗಡೆ ಇರೋದೊಂದು ಹೊರಗಡೆ ಇರೋದೊಂದು ಅಂತ ಹೇಳಿ. ಆದ್ರೆ ಸ್ವಾಮಿ, ಇದು ಯಾರಿಗೂ ಕವರ್ ಮಾಡಕ್ಕಾಗಲ್ಲ. ನೀವಿದ್ದೀರಾ, ನಿಮ್ಮ ಸಾನ್ನಿಧ್ಯ ನನ್ನ ಹೃದಯದಲ್ಲೂ ಇದೆ, ನನ್ನ ಚಿಂತೆಗಳಲ್ಲೂ ಇದೆ. ಅದರಿಂದ ನೀವು ಪರೀಕ್ಷಿಸಿ, ನನ್ನ ಚಿಂತೆಗಳು ನಿಮ್ಮ ಚಿಂತೆಗಳಾಗಿದೆಯಾ, ನನ್ನ ಯೋಚನೆಗಳು ನಿನ್ನ ಯೋಚನೆಗಳಾಗಿದೆಯಾ, ನಾನು ಮಾಡುವ ಪ್ರವೃತ್ತಿಗಳು ನಿಮ್ಮ ಚಿತ್ತದಂತೆ ಆಗ್ತಾ ಇದೆಯಾ? ಸ್ವಾಮಿ, ಪರೀಕ್ಷಿಸಿ ನನ್ನನ್ನು ಸರಿ ಮಾಡಿ. ನನ್ನನ್ನು ಸರಿ ಮಾಡದೆ ಇತರರನ್ನು ನಾವು ಸರಿ ಮಾಡಲು ಸಾಧ್ಯ ಇಲ್ಲ. ಸ್ವಾಮಿ, ನನ್ನನ್ನು ಸರಿ ಮಾಡಿ. ಈ 139ನೇ ಕೀರ್ತನೆ ನನ್ನ ಪ್ರಕಾರ ನಾವು ಮತ್ತೆ ಮತ್ತೆ ಓದಿ ಇದೊಂದು ಸೆಲ್ಫ್ ಆಕ್ಚುಲೈಸ್ ಮಾಡಿ ನನ್ನ ಹೃದಯದಲ್ಲಿ ಪರಿವರ್ತನೆ ತರ ಒಂದು ಕೀರ್ತನೆ ಆಗಬೇಕು. ಇದೊಂದು ಬಿಡುಗಡೆಯ ವಿಷಯಗಳು ಇದರಲ್ಲಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ನನ್ನನ್ನು ಸೃಷ್ಟಿಸುವ ವಿಷಯಗಳೆಲ್ಲ ಇದೆ. ಈ ಸೃಷ್ಟಿ ಕರ್ಮದಲ್ಲೂ ಸಹ ದೇವರಿಗೆ ಗೊತ್ತಿದೆ. ಪ್ರಿಯರೇ ನೋಡಿ, ಈ 15ನೇ ವಾಕ್ಯದಲ್ಲಿ ಎಷ್ಟು ಸರ್ ಅದು? ಸರಿ, 18. ನನ್ನ ಅಸ್ಥಿಪಂಜರವನ್ನು ರೂಪಿಸುವಾಗ ತಾಯ ಗರ್ಭದಳು ಅಚ್ಚರದಿ ರಚಿಸುವಾಗ ಗುಟ್ಟಾಗಿ ನಾನಲ್ಲಿ ಬೆಳೆಯುತ್ತಿದ್ದಾಗ ಮರೆಯಾಗಿರಲಿಲ್ಲ ನಾನು ನಿನಗಾಗ. ನೋಡಿ ಪ್ರಿಯರೇ, ನನ್ನ ಅಸ್ಥಿಪಂಜರವನ್ನು ಸೃಷ್ಟಿಸಿದಾಗ ನನಗೆ ಗೊತ್ತಿರಲಿಲ್ಲ, ನನ್ನ ತಂದೆ ತಾಯಿರಿಗೆ ಗೊತ್ತಿರಲಿಲ್ಲ. ಆಯ್ತಾ? ನಾನು ಜೀವವಾಗಿ ಹುಟ್ಟಿದಾಗ ತಾಯಿ ಉದರದಲ್ಲಿ ನನಗೆ ಗೊತ್ತಿರಲಿಲ್ಲ, ನನ್ನ ತಂದೆ ತಾಯಿರಿಗೆ ಗೊತ್ತಿರಲಿಲ್ಲ. ಆದ್ರೆ ಪ್ರಿಯರೇ, ಈ ಸಮಯಗಳಲ್ಲೆಲ್ಲ ದೇವರ ಸಾನ್ನಿಧ್ಯ ಅಲ್ಲಿ ಇದೆ, ದೇವರಲ್ಲಿ ಇದ್ರು. ಸೊ ಈ ವಿಷಯಗಳು ಸಹ ದೇವರ ಮುಂದೆಯಿಂದ ಮರೆಯಕ್ಕೆ ಸಾಧ್ಯ ಇಲ್ಲ ಎಂದು ಹೇಳುವಾಗ, ನನಗೆ ರೂಪ ಕೊಡುವ ಮುಂಚೆ ಅವರ ಮನಸ್ಸಿನಲ್ಲಿ ನನಗೆ ರೂಪ ಕೊಟ್ಟಿದ್ದಾರೆ. ನಾನು ಉಂಟಾಗುವ ಮುಂಚೆ ಅವರ ಕಣ್ಣುಗಳು ನನ್ನನ್ನು ನೋಡಿದರೆ, ಈ ವಿಷಯಗಳವರೆಗೆ ದೇವರಿಗೆ ಗೊತ್ತಿದ್ದರೆ, ಪ್ರಿಯರೇ, ನಾವು ಏನನ್ನು ಅವರ ಮುಂದೆ ಕವರ್ ಮಾಡ್ತಾ ಇದ್ದೀರಾ? ನಮ್ಮ ಮನಸ್ಸಿನಲ್ಲಿ ನಡೆಯುವ ವಿಷಯಗಳು ಅವ್ರಿಗೆ ಗೊತ್ತಿಲ್ವಾ? ಸಕಲವೂ ಗೊತ್ತಿದೆ. ಇದು ನಾವು ತಿಳಿಯಬೇಕು. ಎಷ್ಟೋ ಬಾರಿ ಕವರ್ ಮಾಡಿ ಬೇರೆಯವರ ಮುಂದೆ ಹೋಗುವಾಗ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ತಾಳ್ಮೆಯಿಂದ, ಅಯ್ಯೋ ಬೇಡ, ಏನಕ್ಕೆ ಇದೆಲ್ಲ? ನಮ್ ಹೃದಯ ಕರೆಕ್ಟ್ ಇದ್ರೆ ಒಂದೇ ಸಾಕು. ಓವರ್ ಆಗಿ ಎಕ್ಸ್ಪ್ರೆಷನ್ ಅಗತ್ಯ ಇಲ್ಲ. ನಮ್ಮ ಹೃದಯದಲ್ಲಿ ಕ್ಲಾರಿಟಿ ಇದ್ರೆ, ನನ್ನ ಹೃದಯದಲ್ಲಿ ಆ ಒಂದು ರೆಸ್ಪೆಕ್ಟ್ ಇದ್ರೆ ಸಾಕು. ನ್ಯಾಚುರಲ್ ಆಗಿ ಅದು ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತದೆ. ಆದರೆ ಓವರ್ ಎಕ್ಸ್ಪ್ರೆಷನ್ ಮಾಡುವವರು ನಮ್ಗೆ ಗೊತ್ತಾಗ್ತಿದ್ದ ಡ್ರಾಮಾ ಏನು ಗೊತ್ತಾಗ್ತದೆ. ಸೊ ಅದರಿಂದ ಪ್ರಿಯರೇ, ನಾವು ಜೆನ್ಯುವಿನ್ ಆಗಿರೋಣ. ನನ್ನ ಹೃದಯದಲ್ಲಿರುವುದೇ ಹೊರಗಡೆ ತೋರಿಸುವ ಹಾಗೆ ನಾವು ಜೀವಿಸೋಣ. ನನಗೆ ಆಶ್ಚರ್ಯ ಆಗ್ಬೋದು, ಆ ಕಾಲದಲ್ಲೂ ದಾವೀದನು ಈ ಒಂದು ವಿಷಯವನ್ನು ಚಿಂತಿಸಬೇಕಾದ್ರೆ ಅವನ ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಅವನ ಆಧ್ಯಾತ್ಮಿಕ ಪವರ್ ಎಷ್ಟಿರುತ್ತದೆ. ಈ ವಿಷಯಗಳು ನಾವೀಗ ಯೋಚನೆ ಮಾಡುವಾಗ ಜಸ್ಟ್ ಕೇಳ್ತಾ ಇದ್ದೀವಿ. ನಮ್ ಜೀವನದಲ್ಲಿ ಇದು ಅಳವಡಿಸ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದರೆ ಆ ಟೈಮಲ್ಲಿ ದಾವೀದನು ಇದಕ್ಕಾಗಿ ಪ್ರಾರ್ಥಿಸಿದೆ ಅಂತ ಹೇಳುವಾಗ, ಪ್ರಿಯರೇ ಯೋಚನೆ ಮಾಡಿ, ಎಷ್ಟು ಒಂದು ದೇವರೊಂದಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ ದಾವೀದನು. ಪ್ರೈಸ್ ದಿ ಲಾರ್ಡ್. ಸೊ ಈ ಕೀರ್ತನೆ ನಾವು ನಮ್ ಜೀವನದಲ್ಲಿ ಅಳವಡಿಸಲು ಪ್ರಯತ್ನ, ಇದೆಲ್ಲ ಅಳವಡಿಸದೇ ಇದ್ರೆ ಕೀರ್ತನೆ 150 ನಾವು ಕಲಿತ ನಂತರ ನಾವೆಲ್ಲ ಕಲ್ತಿದೀವಿ. ಇನ್ನು ಮುಂದೆ ಏನಂದ್ರೆ, ಇದು ಕೀರ್ತನೆನಾ, ಇದು ನಮ್ಗೆ ಗೊತ್ತಿದೆ, ನಾನೇ ಈ ವಚನ ಕೊಟ್ಟಿರೋದು ಈ ಕೀರ್ತನೆಯ ಮೇಲೆ, ಚರ್ಚಲ್ಲಿ ಕೀರ್ತನೆ ಶ್ಲೋಕ ಅಂದ್ರೆ ಇದು ನನ್ಗೆ ಗೊತ್ತಿದೆ. ಆದ್ರೆ ಇದು ನನ್ನ ಜೀವನದಲ್ಲಿ ಅಳವಡಿಸ್ತಾ ಇದೀಯಾ? ಬೇರೆ ಇದು ತುಂಬಾ ಮುಖ್ಯವಾದ ವಿಷಯ. ನಾವು 140ಗೆ ಬರುವಾಗ, 140 ಹೆಡ್ಡಿಂಗೇ ದುಷ್ಟನಿಂದ ನನ್ನನ್ನು ರಕ್ಷಿಸು, ಶತ್ರುವಿನಿಂದ ನನ್ನನ್ನು ರಕ್ಷಿಸು ಅಲ್ವಾ ಹೆಡ್ಡಿಂಗ್? ಶತ್ರುಪೀಡಿತ ಪ್ರಾರ್ಥನೆ. ಶತ್ರುಪೀಡಿತ ಪ್ರಾರ್ಥನೆ ಅಂತ ಹೇಳುವಾಗ ಪೀಡಿತನ ಪ್ರಾರ್ಥನೆ, ಶತ್ರುವಿನಿಂದ ನನ್ನನ್ನು ರಕ್ಷಿಸು ಸ್ವಾಮಿ ಎಂಬ ಈ ಒಂದು ಪ್ರಾರ್ಥನೆ. ಓಕೆ, ಈ ಪ್ರಾರ್ಥನೆಯ ಬಗ್ಗೆ ನಾವು ನೋಡುವುದಾದ್ರೆ ಇಲ್ಲೂ ಸಹ ಪ್ರಾರ್ಥನೆ ಮಾಡುವುದೇನೆಂದ್ರೆ, ನನಗೆ ನ್ಯಾಯವನ್ನು ತೀರಿಸಿಕೊಡಿ ಎಂದ ರೀತಿಯಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿ, ಕೊನೆಯದಲ್ಲಿ ಏನಿದೆ,
13ನೇ ವಚನದಲ್ಲಿ ಏನಿದೆ? ಭಜಿಸುವರು ಸಜ್ಜನರು ನಿನ್ನ ಸಿರಿನಾಮವನ್ನು, ಹ್ಮ್. ಬಾಳೋರು ಸುಮನಸ್ಕರು ಬಿಡದೆ ನಿನ್ನ ಸನ್ನಿಧಿಯನ್ನು. ಭಜಿಸುವರು ಸಜ್ಜನರು ನಿನ್ನ ಸಿರಿನಾಮವನ್ನು, ಹ್ಮ್ ಬಾಳುವರು ಸುಮನಸ್ಕರು ಬಿಡದೆ ನಿನ್ನ ಸನ್ನಿಧಿಯನ್ನು. ನೋಡಿ, ಒಂದು ಒಂದು ಏನು ಕಾನ್ಫಿಡೆನ್ಸ್ ಇದೆ. ಈಗ ಶತ್ರುವಿನಿಂದ ನನ್ನ ರಕ್ಷಿಸಿ ಸ್ವಾಮಿ ಎಂದು ಮೊದಲನೇ ವಚನ ಹೇಳುವಾಗ, ಕೊನೆ ವಚನ ಹೇಳ್ತಾ ಇದೆ, ನಾನು ನಿಮ್ಮ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ, ಒಳ್ಳೆಯ ಹೃದಯದಿಂದಿರುವವರು ನಿಮ್ಮ ಸನ್ನಿಧಿಯಲ್ಲಿ ವಾಸಿಸ್ತೇವೆ ಅಂತ ಹೇಳುವಾಗ ನನಗೆ ಆ ಒಂದು ಸಾಧ್ಯತೆ ಇದೆ. ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡುವ ಪ್ರಾರ್ಥನೆ, ನನ್ನ ಶತ್ರುಗಳನ್ನು ಶಿಕ್ಷಿಸು, ಅವರ ಮೇಲೆ ನನಗೆ ಜಯ ಕೊಡಿ ಎಂದೇಳಿ ಪ್ರಾರ್ಥಿಸುವ ದಾವೀದನು ಕೊನೆಯದಾಗಿ ಹೇಳ್ತಾ ಇದ್ದಾರೆ, ನನಗೆ ನಿಮ್ಮ ಸಾನ್ನಿಧ್ಯದಲ್ಲಿ ನನಗೆ ಸ್ಥಾನವಿದೆ, ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸೊ ಪ್ರಿಯರೇ, ಇಲ್ಲಿ ಇದ್ಲೂ ಸಹ ನಾವು ಒಂದು 4 ಭಾಗಗಳನ್ನು ನಾವು ನೋಡಬಹುದು. 1ರಿಂದ 4ವರೆಗೆ ನಾವು ಓದುವಾಗ ಶತ್ರುಗಳನ್ನು ನೋಡಿ ಕೂಗಾಡುವುದು, ಅಂದ್ರೆ ಒಂಥರ ಕೊರಗು ಪ್ರಾರ್ಥನೆ ಮಾಡುವುದು ಅಲ್ವಾ. ಅವ್ರು ಹಾಗಿದ್ದಾರೆ, ಅವ್ರು ಹೀಗಿದ್ದಾರೆ, ನನ್ನ ಬಗ್ಗೆ ಅವ್ರು ಹೀಗೆ ಮಾಡ್ತಾ ಇದ್ದಾರೆ, ಈ ರೀತಿ ಇರುವ ಒಂದು ಪ್ರಾರ್ಥನೆ ದಾವೀದನು. 6, 7, 8 ವಚನಗಳು ಈ ಶತ್ರುಗಳು ಈ ರೀತಿ ಇರುವಾಗ, ಸ್ವಾಮಿ ನೀವು ನನಗೆ ಸಹಾಯ ಮಾಡಿ ಅಲ್ವಾ. 6ನೇ ವಚನದಲ್ಲಿದೆ, 6ನೇ ವಚನ ಓದಿ. ನೀನೇ ನನ್ನ ದೇವರು ಎಂದೇ ಪ್ರಭುವಿಗೆ ಕಿವಿಗೊಡೆಂದು ಹೇಳಿದೆ ನನ್ನ ವಿಜ್ಞಾಪನೆಗೆ. ಸೊ ನೀನೇ ನನ್ನ ಸರ್ವಶಕ್ತ ನೋಡಿ, ಪ್ರಾರ್ಥನೆ ಶೈಲಿ ನೋಡಿ. ಶತ್ರುಗಳು ಈಗಿದ್ದಾರೆ, ಅವರು ನನಗೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಅವರ ನಾಲಿಗೆ ಈ ರೀತಿ ಇದೆ, ಅವರ ಪ್ರವೃತ್ತಿ ಈ ರೀತಿ ಇದೆ ಎಂದೆಲ್ಲ ಹೇಳಿದ ನಂತರ ನೀವೇ ನನಗೆ ಸರ್ವಶಕ್ತನ ಸ್ವಾಮಿ, ನೀವೇ ಸರ್ವ ಅಧಿಕಾರಿ ಸ್ವಾಮಿ ಅಂದೇಳಿ 6, 7, 8 ವಚನ ಹೇಳಿದ ನಂತರ 9, 10 ವಚನಗಳಲ್ಲಿ ಈಗ ನೀವ ನನ್ನ ಸರ್ವಾಧಿಕಾರಿ ಅಲ್ವಾ, ಸೊ ನೀನು ಶತ್ರುಗಳಿಗೆ ಏನ್ ಮಾಡ್ಬೇಕು ಎಂದು ಹೇಳ್ತಾ ಇದ್ದಾರೆ. ಅಂದ್ರೆ ಶತ್ರುಗಳಿಗೆ ಸ್ವಾಮಿ ನೀವು ಶಿಕ್ಷೆ ಕೊಡಿ ಎಂಬ ರೀತಿಯಲ್ಲಿರುವ ಒಂದು ಪ್ರಾರ್ಥನೆ. ಅದು ನಮ್ಗೆ ಈ ಒಂದು ಟರ್ಮ್ಸ್ ಅಲ್ಲಿ ಹೇಗಿದೆ ನಮ್ಗೆ ಗೊತ್ತಿಲ್ಲ, ನಾವು ಆ ಪ್ರಾರ್ಥನೆ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ ನನ್ಗೆ ಅನಿಸ್ತಾ ಇದೆ. ಒಂದು 9, 10, 11ನೇ ವಚನಗಳಲ್ಲಿ ಶತ್ರುಗಳಿಗೆ ಏನ್ ಸಂಭವಿಸಬೇಕು ಅದು ನಮ್ಗೆ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಓಕೆ, ಇನ್ನು 12, 13 ವಚನ ನೋಡೋದಾದ್ರೆ, ನನಗೊಂದು ವಿಶ್ವಾಸ ಇದೆ, ದೇವರು ನನ್ನ ಶತ್ರುಗಳನ್ನು ಇಲ್ಲದಂತೆ ಮಾಡುವರು. ಪ್ರಿಯರೇ, ಇಲ್ಲಿ ವಿಷಯ ಏನಂದ್ರೆ, ನಮ್ ಶತ್ರು ಯಾರು? ದಯಾಲು, ನಮ್ ಶತ್ರು ಯಾರು? ಬ್ರದರ್, ನಾವೇ. ನಮ್ಮ ಒಂದು ಅವಿಶ್ವಾಸದ ನಡೆ ಇರ್ಬೋದು, ಅಥವಾ ನಮ್ಮ ಅಲಸ್ಯತನ, ಇವೇ ನಮಗೆ ಶತ್ರು ಅಲ್ವಾ ಬ್ರದರ್? ನಮ್ಗೆ ಆಲಸ್ಯತನ ಕೊಡುವುದು ಯಾರು? ನಮ್ಗೆ ನನ್ನ ಅವಿಶ್ವಾಸವನ್ನು ಕೊಡುವುದು ಯಾರು? ಶತ್ರು. ನಾನೇ. ಅಂದ್ರೆ ಈಗ ಇನ್ನೊಂದು ವ್ಯಕ್ತಿ ನಮ್ಗೆ ಶತ್ರು ಎಂದು ಹೇಳೋದಾದ್ರೆ, ಆ ವ್ಯಕ್ತಿ ಅಲ್ಲ, ಆ ವ್ಯಕ್ತಿಯ ಮುಖಾಂತರ ಕ್ರಿಯೆ ಮಾಡುವ ಆ ಒಂದು ಸೈತಾನನ ಪ್ರವೃತ್ತಿ ಆಗಿದೆ ಮುಖ್ಯವಾಗಿ. ಆ ಅಸೂಯೆ, ಅಹಂಕಾರ, ಆಲಸ್ಯ ಅಂತೆಲ್ಲ ಹೇಳುವಾಗ ನನ್ನೆಲ್ಲ ಕ್ರಿಯೆ ಮಾಡುವ ಸೈತಾನ ಒಂದು ಪ್ರವೃತ್ತಿ ಆಗಿದೆ. ಸೊ ಅಲ್ಟಿಮೇಟ್ಲಿ ನಾವು ತಗೊಳ್ಳುವುದ ಒಂದು ಏನಂದ್ರೆ, ಈ ಸೈತಾನನನ್ನು ನೀವು ದಮನ ಮಾಡಿ. ಆ ರೀತಿ ನಾವು ತಗೊಂಡ್ರೆ 3ನೇ ಭಾಗ ಓಕೆ ಅಲ್ವಾ. ಈ ಸೈತಾನನನ್ನು ನೀವು ದಮನ ಮಾಡಿ. ಸೊ ನಾನು ಪ್ರಿಯರೇ, ಇದೊಂದು ಮನಸ್ಸಿನಲ್ಲಿಡಿ. ಇನ್ನು ಮುಂದೆ ನಾವು ಶತ್ರುಗಳು ಅಂತ ಹೇಳುವಾಗ ಆ ವ್ಯಕ್ತಿ, ಈ ವ್ಯಕ್ತಿ ಇದು ನಮ್ಮ ಮನಸ್ಸಲ್ಲಿ ಬರದೆ, ಈ ವ್ಯಕ್ತಿಗಳ ಮುಖಾಂತರ ಕ್ರಿಯೆ ಮಾಡುವ ಆ ಸೈತಾನನನ್ನು ನೀವು ಮನಸ್ಸಿನಲ್ಲಿ ತಂದು ಅವನನ್ನು ದಮನ ಮಾಡುವ ಕಾರ್ಯ ಮಾಡುವುದಾದ್ರೆ, ಈ ಕೀರ್ತನೆ ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಗೆ ಕಾರಣವಾಗ್ತದೆ. ಈಗ ಈ ಒಂದು ಇಮೇಜ್ ಅನ್ನು ತಗೊಂಡು ಈ ಸೈತಾನ ನನ್ನ ಜೀವನದಲ್ಲಿ ಇಂಥ ಕಾರ್ಯಗಳು ಮಾಡ್ತಾ ಇದ್ದಾನೆ, ಸ್ವಾಮಿ ನೀವು ಅವನನ್ನು ಸೋಲಿಸಿದವರು, ನೀವು ಸರ್ವಶಕ್ತನು, ಅದರಿಂದ ನೀವೇನ್ ಮಾಡಬೇಕು? ಈ ಸೈತಾನನನ್ನು ಈ ರೀತಿ ಕಾರ್ಯಗಳು ಮಾಡಿ. ಓಕೆ, ನೀವು ಮಾಡ್ತೀರಾ, ನನ್ಗೊತ್ತು, ನೀವು ನಮ್ಮ ಪ್ರಾರ್ಥನೆ ಆಲಿಸ್ತೀರಾ. ಈ ಒಂದು ಆತ್ಮವಿಶ್ವಾಸದೊಂದಿಗೆ ಕನ್ಕ್ಲೂಡ್ ಮಾಡುವ ಒಂದು ಕೀರ್ತನೆಯಾಗಿದೆ 140ನೆಯ ಕೀರ್ತನೆ. ಇವನ್ ಯೇಸು ಸ್ವಾಮಿ ಸಹ ಕೊನೆಯದಾಗಿ ಹೇಳಿರುವುದೇನು? ಶತ್ರುಗಳಿಂದ ನನ್ನನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸಿ ಎಂದೇಳಿ.
ಲಾರ್ಡ್ಸ್ ಪ್ರೇಯರ್ ಅಲ್ಲಿ, ಪರಲೋಕದಲ್ಲಿರುವ ಪ್ರಾರ್ಥನೆಯಲ್ಲಿ, ಕೇಡಿನಿಂದ ಶತ್ರುಗಳಿಂದ ನಮ್ಮನ್ನು ಕೇಡಿನಿಂದ ರಕ್ಷಿಸಿರಿ. ನನ್ನನ್ನು ರಕ್ಷಿಸು. ಕೇಡಿನಿಂದ ಅಂತ ಹೇಳುವಾಗ ಆ ಆ ಒಂದು ವ್ಯಕ್ತಿಯಲ್ಲ, ನನ್ನ ಶತ್ರು ಅಲ್ಲ. ಶತ್ರು ಯಾರು? ಸೈತಾನನಿಂದ ನನ್ನನ್ನು ರಕ್ಷಿಸಿ. ಸೊ ದಾವೀದನಿಗೆ ಸುಮಾರು ಶತ್ರುಗಳಿದ್ದಿರಬಹುದು, ಅವನ ಫಿಸಿಕಲ್ ಆಗಿ ನೋಡೋದಾದ್ರೆ. ಸೌಲನಿಂದ ಹಿಡಿದು ತಮ್ಮ ಮಕ್ಕಳವರೆಗೆ ಶತ್ರುಗಳಾಗಿದ್ದರು. ಆದ್ರೆ ಇವರ ಮುಖಾಂತರ ಕ್ರಿಯೆ ಮಾಡೋದು ವಚನ ನಾವು ನೋಡ್ತೀವಿ, ಒಂದು ಆತ್ಮ ಅವನಲ್ಲಿ ಪ್ರವೇಶಿಸಿತ್ತು ಅಂತೇಳಿ, ಒಂದು ದುರಾತ್ಮ. ಸೊ ಈಗ ಸೌಲ್ನಲ್ಲಿ ಪ್ರವೇಶಿಸಿರುವುದು ಒಂದು ಅಸೂಯೆ ಆಗಿರ್ಬಹುದು, ಅಥವಾ ಅವನಿಗೆ ಅಧಿಕಾರದ ಆ ಒಂದು ಇದಿರಬಹುದು. ಅದು ಇವನನ್ನು ಡ್ರೈವ್ ಮಾಡಿ ಸೌಲನನ್ನು ಕೊಲ್ಲುವಂದೇ ಕ್ರಿಯೆ ಮಾಡಿರ್ತಾರೆ. ಸೊ ಪ್ರಿಯರೇ, ಈ ರೀತಿಯಲ್ಲಿ ನಾವು ನೋಡುವುದಾದ್ರೆ ನಮ್ಗೆ ಶತ್ರುಗಳು ಎಂದು ಹೇಳುವಾಗ ಆ ಸೈತಾನನು, ಈ 140ನೇ ಕೀರ್ತನೆ ನಾವು ಓದುವಾಗ ಶತ್ರು ಎಂದು ಹೇಳುವಾಗ ಸೈತಾನನನ್ನು ಫಿಕ್ಸ್ ಮಾಡಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಓದುವಾಗ ಈ ಕೀರ್ತನೆ ನಮ್ಮೊಬ್ಬೊಬ್ಬರನ್ನು ಪರಿಶುದ್ಧಿಯೆಡೆಗೆ ಮುನ್ನಡೆಸುವ ಕಾರ್ಯ ನಡೆಯುತ್ತದೆ. 12ನೇ ವಾಕ್ಯದಲ್ಲಿ ಮತ್ತೊಮ್ಮೆ 12ನೇ ವಾಕ್ಯ ಓದಿ. ಪ್ರಭು ನೀ ನನ್ಗೆ ದೀನ 140 140:12. ಪ್ರಭು ನೀ ದೀನ ದಲಿತರ ವಕೀಲನೆಂದು ನಾ ಬಲ್ಲೆ. ನಾನ್ ಬಲ್ಲೆ ಸ್ವಾಮಿ, ನೀವು ದೀನ ದಲಿತರ ವಕೀಲರು. ಅಡ್ವೊಕೇಟ್, ಯು ಆರ್ ದ ಅಡ್ವೊಕೇಟ್. ನೀನು ದೀನ ದಲಿತರ ಅಡ್ವೊಕೇಟ್ ಅಂದ್ರೆ ನನಗೆ ನೀವು ಅಡ್ವೊಕೇಟ್ ಆಗಿದ್ದೀರಾ. ಇದು ನಾವು ನಮ್ಮ ಹೃದಯದಲ್ಲಿ ವಿಶ್ವಾಸಿಸಬೇಕು. ನೀವೇ ಯೋಚನೆ ಮಾಡಿ, ದೇವರೇ ಅಡ್ವೊಕೇಟ್ ಆಗ್ಬಿಟ್ರೆ ಏನಾಗ್ತದೆ? ನೀವು ಯೋಚನೆ ಮಾಡಿ, ಹೇಗಿರ್ತದೆ? ನ್ಯಾಯ ನಮ್ಮ ಪರವಾಗಿ, ನ್ಯಾಯ ಖಂಡಿತವಾಗಿ ನಮ್ಮ ಪರವಾಗಿ. ನೀವು ಅದರ ಬಗ್ಗೆ ಚಿಂತಿಸುವ ಅಗತ್ಯನೇ ಇಲ್ಲ. ಆದ್ರೆ ಇದು ನಾವು ಡಿಕ್ಲೇರ್ ಮಾಡಬೇಕು. ಅವರನ್ನ ನಮ್ಮ ಅಡ್ವೊಕೇಟ್ ಆಗಿ, ಅವರನ್ನ ನಮ್ಮ ಸರ್ವವಾಗಿ ನಮ್ಮ ಮುಂದೆ ನಿಲ್ಲಿಸುವಾಗ ಈ ಶತ್ರುಗಳು ನಮ್ಮನ್ನು ಎಂಟ್ರಿ ಆಗುವ, ನಮ್ಮ ಜೀವನದಲ್ಲಿ ಪ್ರವರ್ತಿಸುವ ಸಾಧ್ಯತೆನೇ ಇರಲ್ಲ. ಸೊ ಆಗ ಇವರಿಗೆ ಕೊನೆಯದಾಗಿ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ, ಆತ್ಮಧೈರ್ಯ ಅವನಿಗೆ ಬರ್ತಾ ಇದೆ, ಆತ್ಮವಿಶ್ವಾಸ ಅವನಿಗೆ ಬರ್ತಾ ಇದೆ. ದೇವರು ನನಗೆ ಅಡ್ವೊಕೇಟ್ ಆಗಿದ್ದಾರೆ, ನಾನು ಯಾಕೆ ಭಯಪಡಬೇಕು? ರಿಸಲ್ಟ್ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಪ್ರಿಯರೇ, ನಾವು 39, 40, 139, 140 ಓದುವಾಗ ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. ಆ ದೇವರು ನನ್ನನ್ನು ಎಲ್ಲವೂ ನೋಡ್ತಾ ಇದೆ, ಸರ್ವಜ್ಞಾನಿಯಾಗ ದೇವರು. ನನ್ನ ಸಕಲ ಡಿಸಿಷನ್ ಮೇಕಿಂಗ್ ಅವರೇ ಮಾಡುವ ಅವಸ್ಥೆ. ಪ್ರಿಯರೇ, ಈ ಒಂದು 2 ಕೀರ್ತನೆಗಳು ನಾವು ಧ್ಯಾನಿಸುವಾಗ 136ರಿಂದನೇ ಓದುವಾಗ ದೇವರಿಗೆ ಸ್ತುತಿ ಆಗಿಲಿ ಅಲ್ವಾ? 140 KG ಸರ್ ಹೇಳಿದ್ದಾರೆ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸೊ ಪ್ರಿಯರೇ, ಇವತ್ತು ನಾವು ಕನ್ಕ್ಲೂಡ್ ಮಾಡುವಾಗ ಈ ದೇವರು ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸುತ್ತಾ ನಮಗೆ ವಕೀಲರಾಗಿ ನಮ್ಮ ಜೊತೆಗಿದ್ದಾರೆ. ದೇವರು ನಮ್ಮೊಬ್ಬೊಬ್ಬರನ್ನು ಅನುಗ್ರಹಿಸಲಿ. ಪ್ರೈಸ್ ಲಾರ್ಡ್. Praise the Lord. Thank you, Praise the brother. Lord. Thank you, sir. ಥ್ಯಾಂಕ್ ಯು. ಸೊ ಈಗ ದಯಾಲು ಬ್ರದರ್, ಪ್ರೈಸ್ ದ ಲಾರ್ಡ್. ಇವತ್ತು ನಿರ್ದೇಶಕರಾಗಿ ದೇವರು ದಿಗ್ಗಜರಾದ 2 ಹೀರೋಗಳನ್ನ, ಅವ್ರಿಗೆ ಗೊತ್ತಿಲ್ಲ ದೇವರಿಗೆ ಯಾರನ್ನ ಇಲ್ಲಿ ಹೈಲೈಟ್ ಮಾಡೋದು, ಯಾರನ್ನಲ್ಲೋ ಅಂದ್ರೆ ಇಬ್ಬರು ಜ್ಞಾನಿಗಳು ಅಂದ್ರೆ ದಿಗ್ಗಜರು ಅಂತೀವಿ ನಮ್ಮ ಕನ್ನಡದಲ್ಲಿ. ಬಹಳ ಕಷ್ಟ ಬ್ರದರ್ ಡೈರೆಕ್ಟರ್ಗೆ ಇಬ್ರು ಹೀರೋಗಳನ್ನ ಇಟ್ಕೊಂಡ್ರೆ. ನಾನ್ ಚಿಕ್ಕವನಾಗಿರುವಾಗ ನೋಡ್ತಾ ಇದ್ದೆ, ಇಬ್ರು ವಿಷ್ಣುವರ್ಧನ್ ಅಂಬರೀಷ್ ಅನ್ನೋರು ಅಥವಾ ರಜನಿಕಾಂತ್, ಹೀಗೆ ರಾಜ್ಕುಮಾರ್ ಅಂಬರೀಷ್, ಹಿಂಗೆ ಏನಾದ್ರು 2 ಹೀರೋಗಳನ್ನ ಫಿಲಿಮ್ ತಂದ್ಬಿಟ್ರೆ ಡೈರೆಕ್ಟರ್ಗೆ ತುಂಬಾ ಕನ್ಫ್ಯೂಷನ್ ಅಂತೆ. ಫ್ಯಾನ್ಸ್ ಇದಾರೆ, ಯಾರನ್ನ ಅವರು ಡಿಗ್ರೇಡ್ ಮಾಡೋದು, ಯಾರನ್ನ ಹೈಲೈಟ್ ಮಾಡೋದು. ಬಹುಶಃ ಇವತ್ತು ದೇವ್ರಿಗೆ ಆ ಸ್ಥಿತಿ. ಇಬ್ರು ನನ್ನ ಮಕ್ಕಳು, ಅದು ಜ್ಞಾನಿಗಳು, ಈ ಒಂದು ಮರಿಯನ್ ಸ್ಟಾರ್ಗಾಗಿ ಅವಿರತವಾಗಿ ದುಡಿಯುವಂತ ಹೀರೋಗಳು. ಇವರಲ್ಲಿ ಯಾರನ್ನ ಹೈಲೈಟ್ ಮಾಡ್ಬೇಕು, ಯಾರನ್ನ ಆಗೋದೇ ಇಲ್ಲ. ಅದಕ್ಕೆ ಒಳ್ಳೆ 2 ಕೀರ್ತನೆಗಳನ್ನ ಇಬ್ಬರಿಗೂ ಕೊಟ್ಟು
ತಾವೆಂತ ದೇವರ ಮಕ್ಕಳು, ಜ್ಞಾನಿಗಳು, ನಾವೆಷ್ಟು ಪರಿಶ್ರಮ ಪಡುವವರು ಅನ್ನೋದನ್ನ ಖಂಡಿತವಾಗಿಯೂ ಪ್ರೂವ್ ಮಾಡಿಸಿದ್ದಾರೆ ದೇವ್ರೆ. ತುಂಬಾ ಅದ್ಭುತವಾಗಿತ್ತು. 36-37 KJ ಸಾರು ಅವ್ರು ಹೇಳ್ತಾ ಇದ್ದಾರೆ, ಇದು 5ನೇ ಕೀರ್ತನೆ 5 ಭಾಗ ಅಂತ ಶುರು ಮಾಡಿ ಹೇಳ್ತಾ ಇದ್ದಾರೆ. ಬ್ರದರ್, ಒಂದೊಂದು ಹಂತ ಅದೆರಡು ಕೇಳುವಾಗ ಅವ್ರು ಏನ್ ಹೇಳಿದ್ರು ಅನ್ನೋದಕ್ಕಿಂತ ನನ್ಗೆ ಏನ್ ಅರ್ಥ ಆಯ್ತು ಅನ್ನುವಾಗ ಬ್ರದರ್, ಅಲ್ಲಿ ಒಂದು ಹಂತದಲ್ಲಿ ನಾವು ಹೇಳ್ಬೇಕು, ಹಾಗೆಲ್ಲ ಮಾಡ್ಕೊಂಡ್ ಬಂದ್ರು. ನಾವು ಸ್ತುತಿಸ್ತಾ ಇದೀವಿ, ಯಾಕೆ ಸ್ತುತಿಸ್ತಾ ಇದ್ದೀವಿ? ನಮ್ಮ ಜೀವಿತದ ಒಂದೊಂದು ಹಂತದಲ್ಲೂ ದೇವ್ರು ಏನೇನ್ ಮಾಡ್ಕೊಂಡ್ ಬಂದ್ರು, ಎಂತ ಅದ್ಭುತವಾದಗಳ ಪವಾಡಗಳಾದ ರಕ್ಷಣೆ, ಆಮೇಲೆ ನಮಗೆ ಸಿಕ್ಕಿದಂತ ಗಿಫ್ಟ್, ಬ್ಲೆಸ್ಸಿಂಗ್ಸು ಎಲ್ಲವನ್ನ ನೆನ್ಸ್ಕೊಂತ ಅಂದ್ರೆ, ಅಂದು ಇಸ್ರಾಯೇಲರಿಗೆ ಸಿಕ್ತು, ಇಂದು ನನ್ನ ಜೀವಿತದಲ್ಲಿ ನನಗೆ ಸಿಗ್ತಾ ಐತೆ. ಅದೇ ರಿಪಿಟೇಷನ್ಸ್. ನಾವ್ ಹೇಳ್ತೀವಿ ಹಿಸ್ಟ್ರಿ ರಿಪೀಟ್ಸ್ ಅಂತ. ಆ ಇಸ್ರೇಲ್ ಜನಾಂಗದಲ್ಲಿ ಹೇಗೆ ಅದ್ಭುತ, ನನ್ನ ಜೀವಿತದಲ್ಲೂ ಅದೇ ನಡೀತಾ ಐತೆ. ಆಮೇಲೆ ನೀವು ಬಂದ್ವಾಗ ಹೇಳ್ತಾ ಇದ್ರ 39-40 ಬ್ರದರ್, ಅಷ್ಟೆಲ್ಲ ಪಡೆದಿದ್ನಲ್ಲ, ನಾನು ಎಲ್ಲೂ ಓಡ್ಲಿಕ್ಕೆ ಸಾಧ್ಯ ಇವಾಗ? ಅದನ್ನೆಲ್ಲ ಅನುಭವಿಸಿ ನಾನು ಸುಮ್ನೆ ಒಂದ್ ಕಡೆ ಕೂರ್ಲಿಕ್ಕೆ ಆಯ್ತದ? ಹೋಗ್ಲಿ, ದೇವ್ರ ಕಣ್ಣಿಂದ ಮರೆಯಾಗಕ್ ಆಯ್ತದ? ಒಂದೊಂದು ಆ ಒಂದು 39 ಕೊನೆಗೆ 40 ನೋಡಿದ್ರೆ ಫೈನಲ್ ಆಗಿ ಹೇಳ್ತಾ ಇದ್ರೆ, ಅವರೇ ಜಡ್ಜ್ ಆಗೋದ್ ಬೇಡ, ವಕೀಲರು. ಬ್ರದರ್, ಸುಪ್ರೀಂ ಕೋರ್ಟ್ ಜಡ್ಜ್ ನನ್ ಪರವಾಗಿ ವಕೀಲರಾದ್ರೆ ಯಾರಾದ್ರೂ ನನ್ನನ್ನು ಸೋಲ್ಸ್ಲಿಕ್ಕೆ ಆಯ್ತದ? ಇಮ್ಯಾಜಿನ್ ದ ವರ್ಲ್ಡ್ ಕ್ರಿಯೇಟೆಡ್ ಜಡ್ಜ್. ಅವರು ನನ್ ಪರವಾಗಿ ಹೇಗೆ ನಾನ್ ಮತ್ತೆ ಯಾಕಪ್ಪ ನನಗೆ ಯೋಚನೆ ಜೀವಿತದಲ್ಲಿ? ಈಸ್ ಓನ್ಲಿ ಪ್ಲಾನಿಂಗ್ ಎವ್ರಿಥಿಂಗ್ ಅಂಡ್ ಡೆಫಿನೆಟ್ಲಿ ಗಾಡ್ಸ್ ಪ್ಲಾನ್ ವಿಲ್ ನೆವರ್ ವ್ಯಾನಿಶ್. ಅದು ಸೋಲಕ್ ಸಾಧ್ಯನೇ ಇಲ್ಲ. ಆಗಿರುವಾಗ ಎಷ್ಟು ನಿಶ್ಚಿಂತೆಯಿಂದ ನನ್ನ ಜೀವನ ಸಾಗ್ಬೇಕು ಗೊತ್ತಾ? ಆದ್ರೆ ಅದನ್ನ ಬಿಟ್ಟು ನಾವ್ ಇನ್ನೂ ಪೇಚಾಡ್ತಾ ಇರ್ತೀವಿ. ಯಾರನ್ನಾದ್ರೂ ನೋಡಿದ್ರೆ ನಾವು ಕಸಿವಿಸಿ ಆಗ್ತೀವಿ. ಅಲ್ಲ, ಬ್ಯೂಟಿಫುಲ್ 2 ಕೀರ್ತನೆ, ಅದು 4 ಕೀರ್ತನೆಗಳ ಮಹತ್ವ ನಾವು ಅರ್ತಿದ್ದೀವಲ್ವಾ? ಅದನ್ನು ಓದ್ತಾ ಇದ್ರೆ ನಾವು ನಿಶ್ಚಿಂತೆಯಿಂದ ಜೀವಿಸಬಹುದು ಬ್ರದರ್. ತುಂಬಾ ಅದ್ಭುತವಾದ ದೇವರಿಗೆ ನಿಜವಾಗ್ಲೂ ಸ್ತೋತ್ರ ಮಾಡ್ತಾ ಇದ್ದೇನೆ. ಶನಿವಾರ ನೋಡಿದ್ರೆ ಅದ್ಭುತವಾದ ಬೋಧನೆಯೊಂದಿಗೆ ಗುರುಗಳು ನಮ್ಮನ್ನ ಆ ಧರ್ಮಸಭೆಯ ಬಗ್ಗೆ ಎಚ್ಚರಿಸಿದ್ರು. ಇಂದು ನೋಡಿದ್ರೆ ನಮ್ಮ ಜೀವಿತದ ಒಂದು ಚಿತ್ರಣವನ್ನೇ ನೀವಿಬ್ರು ನಮಗೆ ತರ್ತಾ ಇದ್ದೀರಾ. ಥ್ಯಾಂಕ್ ಯು ಜೀಸಸ್. ಇಂಥ ಒಂದು ಅದ್ಭುತವಾದ ತಂಡದಲ್ಲಿ ನಾವು ಆಫ್ಟರ್ ಆಲ್ ಬ್ರದರ್, ನನ್ಗೆ ಅನಿಸ್ತದೆ ನೀವು ಒಂದ್ 2-3 ತಿಂಗಳು ಹೀಗೆ ಯಾಕೆ ಕಂಟಿನ್ಯೂ ಮಾಡ್ಬೋದು. ನಾವು ಅವಾಗ ಇನ್ನೂ ಸಬಲರಾಗ್ತೀವಿ ಬೋಧನಕ್ಕೆ. ಇಲ್ಲಾಂದ್ರೆ ಏನ್ ಗೊತ್ತಾ, ತುಂಬಾ ಡಿಸ್ಟರ್ಬ್, ಏನಪ್ಪಾ ಬೋಧನೆ ಮಾಡೋದು ಅಂತ. ಹೀಗೆ ನಮ್ಮನ್ನ ಇನ್ನೂ ಬೆಳೆಸಿ ಬ್ರದರ್. ಖಂಡಿತ.